ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ಓಂ ಪದ್ಮಿನೇ ನಮಃ. ಓಂ. ಭಗವಂತನನ್ನ ಪದ್ಮಿ ಅಂತ ಕರೀತಾರೆ. ಯಾಕೆ ಅಂದರೆ ಪದ್ಮೋ ಬ್ರಹ್ಮ ಪುತ್ರತ್ವೇನ ಅಸ್ಯ ಅಸ್ತಿ ಇತಿ ಪದ್ಮಿ. ಪದ್ಮಿ ಅಂತ ಹೇಳಿ ಅವನಿಗೆ ಕರೀತಾರೆ. ಯಾಕೆ ಅಂತಂದ್ರೆ ಬ್ರಹ್ಮದೇವರನ್ನ, ಪದ್ಮ ಅಂತಂದ್ರೆ ಬ್ರಹ್ಮ, ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಅಂತ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮ ಶ್ರೀರಪಿ ಚೋಚ್ಯತೆ ಬ್ರಾಹ್ಮೇ ಚತುರ್ಮುಖಸ್ಯಾಪಿ ಪದ್ಮನಾಮತ್ವವತ್ವಂ ನಿರೂಪಿತಂ. ಚತುರ್ಮುಖನನ್ನ ಪುತ್ರನನ್ನಾಗಿ ಪಡೆದವನು ಯಾರೋ ಅವನು ಪದ್ಮಿ ಅಂತ ಹೇಳಿ ಅವನಿಗೆ ಕರೀತಾ ಇದ್ದಾರೆ. ದ್ವಾದಶ ಸ್ತೋತ್ರದೊಳಗೆ ಶ್ರೀಮದ್ ಆಚಾರ್ಯ ಇದರ ಆಜ್ಞೆಯನ್ನು ಕೊಡ್ತಾರೆ. ಎಲ್ಲರಿಗಿಂತ ಮೊದಲು ಹುಟ್ಟಿದವನು, ಅವನು ಮೊದಲನೇ ಮಗ, ಪರಮಾತ್ಮನ ಮೊದಲನೇ ಮಗ ಬ್ರಹ್ಮ. ಆದ್ದರಿಂದಲೇನೆ ಪದ್ಮಿ. ಮುಂದೆ ಬೇಕಾದಷ್ಟು ಜನ ಮಕ್ಕಳು ಇದ್ದಾರಲ್ಲ ಪರಮಾತ್ಮಗ, ಅವ್ರನ್ನೆಲ್ಲ ಯಾಕ ಹಂಗ ಕರೆಯುವುದಿಲ್ಲ? ಪದ್ಮ ಅಂದ್ರೆ ಬ್ರಹ್ಮದೇವರಿಂದಲೇನೆ ಪದ್ಮಿ ಯಾಕ ಅಂತ ಕೇಳಿದ್ದಕ್ಕೆ ಶ್ರೀಮದ್ ಆಚಾರ್ಯ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಅಗ್ರಜಂ ಯಸ್ ಸಸರ್ಜಾ ಮಗ್ರ್ಯಾಕೃತಿಂ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಸಸರ್ಜ ಜಗತ್ತಿನ ಸೃಷ್ಟಿಗೆ ಮೊಟ್ಟ ಮೊದಲಿಗೆ ಹುಟ್ಟಿದವನು ಬ್ರಹ್ಮನಾದ್ದರಿಂದ ಆ ಬ್ರಹ್ಮನನ್ನ ಮಗನಾಗಿ ಪಡೆದವನು ಯಾರೋ ಅವನು ಪದ್ಮಿ. ಇನ್ನ ಪದ್ಮೋ ಬ್ರಹ್ಮ ಅಂಥೇಳಿ ಸಿದ್ಧವಾಯಿತು. ಪದ್ಮ ಅಂತಂದ್ರೆ ಬ್ರಹ್ಮ ಅಂತ ಆಯಿತು. ಸಹ ಅಸ್ಯ ಸರ್ಗದ್ವಾರೇಣ ಅಸ್ಯ ಅಸ್ತಿ ಇತಿ ಪದ್ಮಿ. ಚತುರ್ಮುಖನನ್ನ ಸೃಷ್ಟಿಗೆ ದ್ವಾರವನ್ನಾಗಿ ಪಡೆದವನು ಯಾರೋ ಅವನು ಪದ್ಮಿ. ಅಂದ್ರೆ ಜಗತ್ತಿನ ಸೃಷ್ಟಿಯಾದಿಗಳನ್ನೆಲ್ಲ ಪರಮಾತ್ಮ ಸ್ವತಂತ್ರವಾಗಿ ನಿರ್ವಹಿಸ್ತಾ ಇದ್ರೂ ಕೂಡ ಸೃಷ್ಟಿಯನ್ನ ಚತುರ್ಮುಖನ ಮೂಲಕ ಮಾಡಿಸ್ತಾನೆ. ಆದ್ದರಿಂದ ಜಗತ್ತಿನ ಸೃಷ್ಟಿಗೆ ದ್ವಾರ ಯಾರು? ಬ್ರಹ್ಮ. ಆದ್ದರಿಂದ ಪದ್ಮಿ ಅಂತೇಳಂತಂದ್ರೆ ಚತುರ್ಮುಖನನ್ನ ಸೃಷ್ಟಿಗೆ ದ್ವಾರವನ್ನಾಗಿ ಪಡೆದವನು ಯಾರೋ ಅವನು ಪದ್ಮಿ. ಇನ್ನು ಪದ್ಮ ಶ್ರೀಹಿ. ಪದ್ಮ ಅಂತ ಹೇಳಂತಂದ್ರೆ ಶ್ರೀ ಅಂತ ನಾವು ಮೊದಲೇ ಕೇಳಿದ್ವಿ. ಪದ್ಮ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ, ಪದ್ಮ ಅನ್ನೋ ಶಬ್ದಕ್ಕೆ ಶ್ರೀ ಅಂತ ಅರ್ಥ. ಇಂತಹ ಪದ್ಮ ಲಕ್ಷ್ಮೀದೇವಿಯನ್ನ ಪತ್ನಿಯಾಗಿ ಪಡೆದವನು ಯಾರೋ ಅವನು ಪದ್ಮಿ. ಪದ್ಮೆಯನ್ನ ಮಡದಿಯನ್ನಾಗಿ ಪಡೆದವನು ಪದ್ಮಿ. ಇನ್ನ ಪದ್ಮಂ ಹಸ್ತೆ ಅಸ್ಯ ಅಸ್ತಿ ಇತಿ ಪದ್ಮಿ. ಪದ್ಮ ಯಾರ ಹಸ್ತದಲ್ಲಿ ಇದೆಯೋ ಅವನು ಪದ್ಮಿ. ದಂಡಿ ಅಂತ ಕರಿತೇವೆ. ದಂಡಿ ಅಂತ ಯಾರನ್ನ ಕರಿತೇವೆ? ಯಾರ ಹತ್ರ ದಂಡ ಇದೆ ಅವನು ದಂಡಿ. ಚಕ್ರಿ ಅಂತ ಕರಿತೇವೆ. ಯಾರು ಚಕ್ರಿ? ಚಕ್ರವನ್ನ ಯಾರು ಧಾರಣ ಮಾಡಿದ್ದಾರೋ ಅವನು ಚಕ್ರಿ. ಹಾಗೆಯೇ ಪದ್ಮವನ್ನ ಯಾರು ಧಾರಣ ಮಾಡಿದ್ದಾನೋ ಅವನು ಪದ್ಮಿ. ಭಗವಂತನ 4 ಕೈಗಳಲ್ಲಿಯೂ ಕೂಡ ಒಂದೊಂದು ಆಯುಧಗಳನ್ನು ಹಿಡಿದಾರೆ. ಶಂಖ ಚಕ್ರ ಗದಾ ಪದ್ಮ ಧರಾಶ್ಚಿಂತ್ಯ ಹರೇರ್ಭುಜಾಹ ಅಂತ ಹೇಳ್ತಾರೆ. ಶಂಖ ಚಕ್ರ ಗದಾ ಪದ್ಮ. ಈ ಕಮಲವನ್ನು ಹಿಡಿದಿದ್ದರಿಂದ ಪದ್ಮಿ ಅಂತ ಆದ್ನಲ್ಲ. ಈ ಕಮಲ ಯಾವ ಬಣ್ಣದ್ದದ? ಅದಕ್ಕಲ್ಲಿ ಹೇಳ್ತಾರೆ, ಆ ಕಮಲ ಕೆಂಪು ಬಣ್ಣದ್ದಾಗಿದೆ. ಪರಮಾತ್ಮ ಕೈಯಲ್ಲಿ ಹಿಡಿದಿರುವಂತಹ ಕಮಲ ಕೆಂಪು ಬಣ್ಣದ್ದು. ಯಾಕ ಕೆಂಪು ಬಣ್ಣದ ಕಮಲವನ್ನೇ ಅವನು ಹಿಡಿದಾನ ಅಂದ್ರೆ ಅದಕ್ಕಲ್ಲಿ ಹೇಳ್ತಾರೆ, ಅಥೋ ರಜಸ್ಥ ಭೂರ್ನಾಮಿಕಾ ಪದ್ಮ ಮಧ್ಬೋರ್ದೇರೇಹಿ ಪದ್ಮಸ್ಯತು ರಕ್ತವರ್ಣತ್ವೇನ ರಕ್ತವರ್ಣ ರಜೋಭಿಮಾನಿನಿ ಭೂರೂಪತ್ವಂ ಇತಿ ಜ್ಞೇಯಂ ಅಂತ ಭಾವಪ್ರಕಾಶಿಕಾದಲ್ಲಿ ಹೇಳ್ತಾರೆ. ಅಂದ್ರೆ ರಕ್ತವರ್ಣದ ಕಮಲವನ್ನ, ಕೆಂಪು ಬಣ್ಣದ ಕಮಲವನ್ನ ಹಿಡಿದಾನೆ. ಕೆಂಪು ಬಣ್ಣ ಯಾವುದರ ಸೂಚಕ? ರಜೋಗುಣದ ಸೂಚಕ. ಬಿಳಿ ಬಣ್ಣ ಸತ್ವಗುಣದ ಸೂಚಕ. ಕರಿ ಬಣ್ಣ ತಮೋಗುಣದ ಸೂಚಕ. ಪರಮಾತ್ಮ ಕೆಂಪು ಕಮಲವನ್ನ ಕೈಯಲ್ಲಿ ಹಿಡಿದಿದ್ದರಿಂದ ರಜೋಗುಣಕ್ಕೆ ಅಭಿಮಾನಿನಿಯಾದಂತಹ ಶ್ರೀ ಕೂಡ ಅವನ ಅಧೀನದಲ್ಲಿ ಇದ್ದಾಳೆ
ಅನ್ನುವುದನ್ನು ತೋರಿಸ್ಲಿಕ್ಕಾಗಿ ಪರಮಾತ್ಮ ಕೆಂಪು ಬಣ್ಣದ ಕಮಲವನ್ನು ಹಿಡಿದಿದ್ದಾನೆ. ಒಟ್ಟಾರೆ ಕಮಲವನ್ನ ಕೈಯಲ್ಲಿ ಧರಿಸಿಕೊಂಡದ್ದರಿಂದ ಅವನು ಪದ್ಮಿ. ಇನ್ನು ಪದ್ಮಂ ಹೃದಯ ಪದ್ಮಂ ವಾಸಸ್ಥಾನತ್ವೇನ ಅಸ್ಯ ಅಸ್ತಿ ಇತಿ ಪದ್ಮಿ. ಹೃದಯ ಕಮಲವನ್ನ ತನ್ನ ವಾಸಸ್ಥಾನವಾಗಿ ಪಡೆದಿರುವವನು ಯಾರೋ ಅವನು ಪದ್ಮಿ. ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಂತ ದೇವರಲ್ಲಿ ದಾಸರು ಕೇಳ್ಕೊಳ್ತಾ ಇದ್ದಾರೆ. ಭಗವಂತನ ವಾಸಸ್ಥಾನ ಯಾವುದು? ಹೃದಯ ಕಮಲ. ಹೃದಯ ಕಮಲವನ್ನೇ ಪದ್ಮ, ಹೃದಯ ಪದ್ಮ, ಅಲ್ಲಿ ವಾಸವಾಗಿರ್ತಾನೆ. ಆದ್ದರಿಂದ ಪರಮಾತ್ಮ ಪದ್ಮಿ. ಮುಂದಿನ ನಾಮ ಓಂ ಪದ್ಮನಿಭೇಕ್ಷಣೆ ನಮಃ. ಓಂ ಭಗವಂತನನ್ನ ಪದ್ಮನಿಭೇಕ್ಷಣ ಅಂತ ಕರೀತಾರೆ. ಪದ್ಮನಿಭೆ ಈಕ್ಷಣೆ ನೇತ್ರೇ ಯಸ್ಯ ಸಹ ಪದ್ಮನಿಭೇಕ್ಷಣ. ಪದ್ಮದಂತೆ ಕಮಲಗಳು ಉಳ್ಳವನು ಯಾರೋ ಅವನು ಪದ್ಮನಿಭೇಕ್ಷಣ. ಇದೇ ಅರ್ಥ ಪುಷ್ಕರಾಕ್ಷೋ ಮಹಾಸ್ವನಃ ಅಂತ ಬಂತು. ಪುಷ್ಕರಾಕ್ಷ ಅಂತನ್ನುವುದರಲ್ಲ ಇದೇ ಅರ್ಥವನ್ನು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಪದ್ಮನಿಭಂ ವಿಕಸಿತಮೀಕ್ಷಣಂ ಜ್ಞಾನಂ ಅಸ್ಯ ಅಸ್ತಿ ಇತಿ ಪದ್ಮನಿಭೇಕ್ಷಣ. ಪದ್ಮದಂತೆ ಅರಳಿದ ಜ್ಞಾನವುಳ್ಳವನು ಯಾರೋ ಅವನು ಪದ್ಮನಿಭೇಕ್ಷಣ. ಪ್ರತಿಯೊಂದು ಪದಾರ್ಥವನ್ನ ಸೂಕ್ಷ್ಮವಾಗಿ ವಿಷಯೀಕರಿಸಿಕೊಳ್ಳುವವನು ಯಾರೋ ಅವನು ಪದ್ಮನಿಭೇಕ್ಷಣ. ಆದ ಪರಮಾತ್ಮ ಒಬ್ಬನೇ. ಇನ್ನು ಪದ್ಮಾನಿ ನಯತಿ ಪ್ರೇರಯತಿ ಇತಿ ಪದ್ಮಿನಿ ಸೂರ್ಯ. ಪದ್ಮಿನಿ ಅಂತೇಳಂತಂದ್ರೆ ಸೂರ್ಯ ಅಂತ ಅರ್ಥ. ಯಾಕ? ಕಮಲಗಳನ್ನ ಪ್ರೇರೇಪಿಸ್ತಾನೆ. ಕಮಲ ಅರಳೋದು ಯಾವಾಗ? ಸೂರ್ಯ ಬಂದಾಗ. ಆದ್ದರಿಂದ ಕಮಲಕ್ಕೆ ಪ್ರೇರಣೆಯನ್ನ ನೀಡುವವನು ಪದ್ಮಿನಿ ಸೂರ್ಯ. ಪದ್ಮನೇಹೇ ಭಾ ಯಸ್ಯ ತತ ಪದ್ಮನಿಭಂ. ಪದ್ಮನಿಭಂ ಈಕ್ಷಣಂ ಯಸ್ಯ ಸಹ ಪದ್ಮನಿಭೇಕ್ಷಣ. ಸೂರ್ಯನಂತೆ ಕಾಂತಿಯುಕ್ತವಾದ ನೇತ್ರವುಳ್ಳವನು ಯಾರೋ ಅವನು ಪದ್ಮನಿಭೇಕ್ಷಣ. ಭಗವದ್ಗೀತಾ 11ನೇ ಅಧ್ಯಾಯದಲ್ಲಿ ಇದನ್ನು ಹೇಳ್ತಾಳೆ. ನಭಸ್ಪೃಶಂ ಅಂತ. ಭಗವಂತನನ್ನು ನೋಡಿದ ದೀಪ್ತ ವಿಶಾಲ ನೇತ್ರಂ. ಅರ್ಜುನ ಹೇಳ್ತಾನೆ ದೀಪ್ತ ವಿಶಾಲ ನೇತ್ರಂ, ವಿಶಾಲವಾದಂತಹ ಕಣ್ಣುಗಳು ಉಳ್ಳವನು. ಇನ್ನ ಪದ್ಮಾನಿ ಸುಹೃತ್ವೇನ ಅಸ್ಯ ಸಂತತಿ ಪದ್ಮಃ ಸೂರ್ಯಃ. ನಿತರಾಂ ಭಾ ಯಸ್ಯ ಸಹ ನಿಭಶ್ಚಂದ್ರಸ್ತಾರ ವೀಕ್ಷಣೆ ಅಸ್ಯ ಅಸ್ತಿ ಇತಿ ಪದ್ಮನಿಭೇಕ್ಷಣ. ಪದ್ಮಗಳಿಗೆ ಗೆಳೆಯನಾಗಿರುವ ಸೂರ್ಯ ಹಾಗೂ ಚೆನ್ನಾಗಿ ಕಾಂತಿ ಉಳ್ಳ ಚಂದ್ರ, ಇವರಿಬ್ಬರು ಯಾರ ಕಣ್ಣುಗಳನ್ನು ಆಶ್ರಯಿಸಿಕೊಂಡಿರುವನೋ ಅಂಥವನು ಪದ್ಮನಿಭೇಕ್ಷಣ. ಸತ್ಯಸಂಧ ತೀರ್ಥರು ಈ ಮಾತನ್ನ ಹೇಳುವಂತಹ ಮಾತು. ಅನಂಬಾಹುಂ ಶಶಿಸೂರ್ಯ ನೇತ್ರಂ. ಭಗವದ್ಗೀತಾ ವಿಶ್ವರೂಪ ದರ್ಶನದ ಪ್ರಸಂಗದಲ್ಲಿ ಈ ಮಾತು ಬರ್ತದೆ. ಶಶಿಸೂರ್ಯ ನೇತ್ರಂ ಅಂತ. ಅದೇ ರೀತಿಯಾಗಿ ಪದ್ಮಂ ಚತುರ್ಮುಖಂ ನಯತಿ ಪ್ರೇರಯತಿ ಇತಿ ಪದ್ಮಿನಿ. ಚತುರ್ಮುಖನನ್ನ ಪ್ರೇರೇಪಿಸುವವನು ಪದ್ಮಿನಿ. ಭಾತಿ ದೀಪ್ತಂ ವರ್ತತ ಇತಿ ಭಂ. ಭಂ ಈಕ್ಷಣಂ ನೇತ್ರಂ ಯಸ್ಯ ಸಹ ಭೇಕ್ಷಣ. ಪದ್ಮನಿಶ್ಚಾಸೌ ಭೇಕ್ಷಣಶ್ಚ ಪದ್ಮನಿಭೇಕ್ಷಣ. ಚತುರ್ಮುಖನನ್ನ ಪ್ರೇರೇಪಿಸುವಂಥವನು ಪ್ರಕಾಶಮಾನವಾದ ನೇತ್ರವುಳ್ಳವನು ಯಾರೋ ಅವನು ಪದ್ಮನಿಭೇಕ್ಷಣ. ಇನ್ನು ಪದ್ಮ ಅಂತಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಆಯ್ತು. ತನ್ನಿಭ ಅಂತಂದ್ರೆ ತತ್ ಸದೃಶಃ ಅಂತ ಅರ್ಥ. ಬ್ರಹ್ಮದೇವರಿಗೆ ಸದೃಶನಾದವರು ಯಾರು? ವಾಯುದೇವರು. ವಾಯುವಿಗೆ ಸಮರಿಲ್ಲ ಜಗದಳು, ವಾಯುದೇವರೇ ಬ್ರಹ್ಮರು. ತಸ್ಯ ಈಕ್ಷಣಂ ಜ್ಞಾನಂ ಯಸ್ಮಾತ್ ಸಹ ಪದ್ಮನಿಭೇಕ್ಷಣ. ಬ್ರಹ್ಮದೇವರಿಗೆ ಸದೃಶರಾದಂತಹ ವಾಯುದೇವರಿಗೆ ಜ್ಞಾನವನ್ನ ನೀಡುವವರು ಯಾರೋ ಅವನು ಪದ್ಮನಿಭೇಕ್ಷಣ. ಇನ್ನು ಪದ್ಮನಿಭ ವಾಯು. ತಸ್ಮಿನ್ ಈಕ್ಷಣಂ ಕೃಪಾದೃಷ್ಟಿ ಯಸ್ಯ ಸಹ ಪದ್ಮನಿಭೇಕ್ಷಣ. ಚತುರ್ಮುಖನಿಗೆ ಸದೃಶವಾದ ವಾಯುದೇವನ ಮೇಲೆ ಕೃಪಾದೃಷ್ಟಿ ಉಳ್ಳವನು ಯಾರೋ ಅವನು
ಪದ್ಮನಿಭೀಕ್ಷಣ. ಮುಂದಿನ ನಾಮ ಓಂ ಪದ್ಮನಾಭಾಯ ನಮಃ. ಓಂ ಪದ್ಯಂತ ಇತಿ ಪದ್ಮಾನಿ ವೇದ ಪ್ರತಿಪಾದ್ಯಾನಿ ತೇಷು ನಾಭಿರಿವ ಶ್ರೇಷ್ಠಃ ಇತಿ ಪದ್ಮನಾಭಃ. ವೇದ ಪ್ರತಿಪಾದ್ಯರಾದವರಲ್ಲೆಲ್ಲ ಶ್ರೇಷ್ಠನಾದವನು ಯಾರೋ ಅವನು ಪದ್ಮನಾಭಃ. ಮಹಾಭಾರತ ತಾತ್ಪರ್ಯ ನಿರ್ಣಯ ವೈಶೇಷ್ಯ ಅಂತನ್ನುವ ಒಂದು ಗ್ರಂಥದ ಶ್ಲೋಕವನ್ನು ಎತ್ತಿ ಅಲ್ಲಿ ನಮಗೆ ತೋರಿಸಿಕೊಡ್ತದೆ. ಏನು? ಏವಂ ವೇದಾಭಿಮಾನಿಭ್ಯೋ ದೇವಿಭ್ಯೋ ಸರ್ವ ಏವತು ತದರ್ಥಭೂತ ಪತಯಃ ತಸ್ಯಾ ತಸ್ಯಾಸ್ತತೋತ್ತಮಾಃ ಶಚ್ಯ ಇಂದ್ರಃ ತತೋಶ್ಚ ಉಮಾ ತಸ್ಯಾ ರುದ್ರಃ ತತಸ್ತಥಾ ಭಾರತಿ ಪ್ರಾಣ ಏವಾಸ್ಯಃ ತತಶ್ರೀ ಸದ್ವದೋ ಹರಿಃ. ಏನಿದರ ಅಭಿಪ್ರಾಯ? ವೇದಾಭಿಮಾನಿ ದೇವತೆಗಳಲ್ಲಿ ಆಯಾ ದೇವತೆಗಳಿಗಿಂತ ವೇದಾರ್ಥವೆನಿಸುವ ಅವರ ಪತಿಯಂದಿರು ಶ್ರೇಷ್ಠರು. ಗಂಡ ಯಾವಾಗಲೂ ಶ್ರೇಷ್ಠನೇ. ಶಚೀದೇವಿಗಿಂತ ಇಂದ್ರ, ಇಂದ್ರನಿಗಿಂತ ಉಮಾ, ಉಮೆಗಿಂತ ರುದ್ರ, ರುದ್ರನಿಗಿಂತ ಭಾರತಿ, ಭಾರತಿಗಿಂತಲೂ ಪ್ರಾಣ, ಪ್ರಾಣನಿಗಿಂತಲೂ ಲಕ್ಷ್ಮಿ, ಲಕ್ಷ್ಮಿಗಿಂತಲೂ ಶ್ರೀಹರಿ ಸರ್ವಶ್ರೇಷ್ಠ. ತಾರತಮ್ಯಪೂರ್ವಕವಾಗಿ ಶ್ರೀಹರಿ ಇವನಿಗೆ ವೇದ ಪ್ರತಿಪಾದ್ಯರಲ್ಲಿ ಸಮಾನರಾದವರು ಯಾರೂ ಇಲ್ಲ. ಸರ್ವೋತ್ಕೃಷ್ಟನಾದವನ, ಆದ್ದರಿಂದ ಅವನನ್ನು ಪದ್ಮನಾಭ ಅಂತ ಕರೀತಾ ಇದ್ದಾರೆ. ಇನ್ನು ಪದ್ಯತೆ ಪ್ರಾಪ್ಯತೆ ಮುಮುಕ್ಷುಭಿಃ ಇತಿ ಪದ್ಮಃ. ನಾಭಯತಿ ಮುಮುಕ್ಷೂಣಾಂ ಸಂಸಾರಂ ಹಿನಸ್ತಿ ಇತಿ ನಾಭಃ. ಪದ್ಮಶ್ಚಾಸೌ ನಾಭಶ್ಚ ಪದ್ಮನಾಭಃ. ಮುಮುಕ್ಷುಗಳಿಂದ ಹೊಂದಲ್ಪಡುವಂಥವನು ಮತ್ತು ಅವರ ಸಂಸಾರ ಬಂಧವನ್ನ ಹೋಗಲಾಡಿಸುವವನು ಯಾರೋ ಅವನು ಪದ್ಮನಾಭಃ. ಇನ್ನು ಪದ್ಮಂ ಚತುರ್ಮುಖಂ ನಾಭಯತಿ ಕಲ್ಪಾಂತೆ ಸಂಹರತಿ ಇತಿ ಪದ್ಮನಾಭಃ. ಪದನೀಯತ್ವಾತ್ ಪದಂ ಜ್ಞಾನರೂಪತ್ವಾತ್ ಮಹಾ ನಾಭಯತಿ ಯಮಾದಿಭಿಃ ಹಿಂಸಯತಿ ಇತಿ ನಾಭಃ. ಹೀಗೆ ಎರಡು ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕಲ್ಪಾಂತರದಲ್ಲಿ ಬ್ರಹ್ಮನನ್ನ ಸಂಹರಿಸುವವನು ಯಾರೋ ಅವನು ಪದ್ಮನಾಭ. ಸರ್ವಪ್ರಾಪ್ಯ ಜ್ಞಾನರೂಪಿ ಹಾಗೂ ಯಮಾದಿಗಳ ಮೂಲಕ ಸಂಹಾರವನ್ನು ನಡೆಸುವಂಥವನು ಯಾರೋ ಅವನು ಪದ್ಮನಾಭ ಅಂತ ಹೇಳ್ತಾ ಅನುವಾದವನ್ನು ಮುಗಿಸೋಣ. ಓಂ ಪದ್ಮಿನೇ ನಮಃ. ಓಂ ಓಂ ಪದ್ಮನಿಭೀಕ್ಷಣಾಯ ನಮಃ. ಓಂ ಓಂ ಪದ್ಮನಾಭಾಯ ನಮಃ. ಓಂ ಓಂ ಅರವಿಂದಾಕ್ಷಾಯ ನಮಃ. ಓಂ ಭಗವಂತನನ್ನ ಅರವಿಂದಾಕ್ಷ ಅಂತ ಕರೀತಾರೆ. ಅರವಿಂದ ಸಮಾನ ಕ್ಷತ್ವಾದರಂ ಅರವಿಂದಾಕ್ಷ. ಕಮಲದಂತೆ ಕಣ್ಣುಗಳು ಉಳ್ಳವನು ಯಾರೋ ಅವನು ಅರವಿಂದಾಕ್ಷ. ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಇಂದೀವರೋದರ ದಳನಯನ. ಇಂದೀವರೋದರ ದಳನಯನ ಅಂತಂದ್ರೆ ಕಮಲದಂತೆ ನಯನ ಕಣ್ಣುಗಳು ಉಳ್ಳವನು. ಭಗವಂತನ ಕಣ್ಣಿನ ಅಂಚು ಇದು ಕೆಂದಾವರೆ ಕೆಂಪಾಗಿ ಇದೆ ಅನ್ನುವ ಮಾತು ಛಾಂದೋಗ್ಯ ಉಪನಿಷತ್ತು ಹೇಳುತ್ತದೆ. ತಸ್ಯ ತಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣೀ ಅಂತ ಹೇಳುತ್ತದೆ. ಕಸ್ಯಾಸ್ತ ರಕ್ತ ಪದ್ಮಾಕ್ಷ ಸೂರ್ಯಗಶ್ಚಾಕ್ಷಿಗಶ್ಚ ಸಹ ಅಂತ ಅದಕ್ಕೆ ಭಾಷ್ಯವನ್ನು ಬರಿತಾ ಶ್ರೀಮದಾಚಾರ್ಯರು ಹೇಳ್ತಾರೆ. ಭಾಗವತದಲ್ಲಿ ಅಂತರೂ ಸಾಕಷ್ಟು ಕಡೆಗೆ ಭಗವಂತನ ಕಣ್ಣು ಇವು ಎಲ್ಲವೂ ಕೂಡ ಪದ್ಮದಷ್ಟು ಕೋಮಲವಾಗಿವೆ ಅಂತ ಹೇಳ್ತದೆ. ದಶಮಸ್ಕಂದದಲ್ಲಿ ಕೃಷ್ಣನನ್ನ ಯಶೋಧಾದೇವಿ ಕರಿತಾ ಇರುವಾಗ ಇದೇ ಶಬ್ದವನ್ನು ಉಪಯೋಗಿಸ್ತಾಳೆ. ಕೃಷ್ಣ ಕೃಷ್ಣ ಅರವಿಂದಾಕ್ಷ ತಾತ ಏಹಿ ಸ್ತನಂ ಪಿಬ. ಹಾಲು ಕುಡಿಬಾರೋ ಕೂಸು, ಬಂಗಾರ, ಕಮಲದಂತೆ ಕಣ್ಣುಗಳುಳ್ಳವನೇ ಅಂತ ಕರಿತಾ ಇದ್ದಾಳೆ. ಆದ್ದರಿಂದ ಅವನು ಅರವಿಂದಾಕ್ಷ. ಇನ್ನೊಂದು ಅರ್ಥ,
ಅರವಿಂದೇ ಹೃದಯಾರವಿಂದೇ ಅಕ್ಷೋಣಿ ವ್ಯಾಪ್ನೋತಿ ಇತಿ ಅರವಿಂದಾಕ್ಷಃ. ಹೃದಯ ಅರವಿಂದದಲ್ಲಿ ಅಂದರೆ ಹೃದಯ ಸ್ಥಳದಲ್ಲಿ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡವನು ಯಾರೋ ಅವನು ಅರವಿಂದಾಕ್ಷ. ಇನ್ನು ರವಿಂದಂ, ರವಿಂದ ಅಂದ್ರೇನು? ಅಂಧಕಾರ. ನ ರವಿಂದಂ ಅರವಿಂದಂ, ಅಂಧಕಾರದ ವಿರುದ್ಧವಾಗಿ ಇರೋದು ಬೆಳಕು. ಬೆಳಕಿಗೆ ಅರವಿಂದ ಅಂತ ಕರೀತಾರೆ. ಈ ಅರವಿಂದ ನಾಮಕನಾದ ಅಂಧಕಾರೋ ರವಿಂದಾಂಧಂ ಇತರಂ ತಮ ಉಚ್ಯತೆ ಇತ್ಯಲ್ಪಂ ಆಲೋಕ್ತೇಹೇ. ಸತ್ಯಸಂಧ ತೀರ್ಥರು ಹೇಳುವಂತಹ ಅರ್ಥ ಇದು. ಅಂದರೆ ಜ್ಞಾನಾತ್ಮಕವಾದ ಕಣ್ಣುಗಳು ಉಳ್ಳವನು ಯಾರೋ ಅವನು ಅರವಿಂದಾಕ್ಷ. ಇನ್ನು ವಿಲಕ್ಷಣತ್ವಾತ್ ಪೂರ್ಣತ್ವಾತ್ ತಾದೃಶಂ ರಂ ಸುಖಂ ವಿಂದತಿ ಇತಿ ಅರವಿಂದಃ. ಅಕ್ಷೋಣಿ ಸರ್ವದೇಶ ಕಾಲೇಶು ವ್ಯಾಪ್ನೋತಿ ಇತಿ ಅಕ್ಷಃ ಅರವಿಂದಾಕ್ಷಃ. ಅರವಿಂದಃ ಅಕ್ಷಃ ಅರವಿಂದಾಕ್ಷಃ. ವಿಲಕ್ಷಣವಾದ ಅಥವಾ ಪೂರ್ಣವಾದ ಆನಂದವನ್ನ ಹೊಂದಿದವನು ಮತ್ತು ಎಲ್ಲ ದೇಶಕಾಲಗಳಲ್ಲಿ ವ್ಯಾಪಿಸಿರುವವನು ಯಾರೋ ಅವನು ಅರವಿಂದಾಕ್ಷಃ. ಇನ್ನು ಅರ ಅಂತ ಹೇಳಂತಂದ್ರೆ ದೋಷ. ನಾರಾಯಣ ಅನ್ನೋ ಶಬ್ದಕ್ಕೆ ಅರ್ಥ ಹೇಳೋ ಮುಂದಾಗ ಅರವಿರುದ್ಧಾಹ ನಾರಾಹ ನಾರಾಯಣಾಂ ಅಯನಂ ನಾರಾಯಣ ಅಂತ ಹೇಳಿ ಅಲ್ಲಿ ಹೇಳ್ಯಾರ. ಅರ ಅಂತಂದ್ರೆ ದೋಷ. ಅರಂ ದೋಷಂ ವಿಂದಂತಿ ಪ್ರಾಪ್ನೋತಿ ಇತಿ ಅರವಿಂದಾಹ ಅಂದರೆ ತಾಮಸಾಹ. ಅಂದ್ರೆ ದೋಷಯುಕ್ತರಾದವರನ್ನ ಅರವಿಂದ ಅಂತ ಕರೀತಾರೆ. ನಮಗೆ ಬೇಕಾದದ್ದು ಅರವಿಂದಾಕ್ಷ. ಅರವಿಂದ ಅಂತಂದ್ರೆ ದೋಷಯುಕ್ತರಾದಂತಹ ತಾಮಸರು. ತಾನ್ ಇಂತಹ ತಾಮಸರನ್ನ ಕ್ಷಪಯತಿ ನಾಶಯತಿ ಇತಿ ಅರವಿಂದಾಕ್ಷ. ಇಂತಹ ತಾಮಸರಾದಂತಹ ಅಸುರರನ್ನ ಸಂಹಾರ ಮಾಡ್ತಾನೆ, ಆದ್ದರಿಂದ ಅವನು ಅರವಿಂದಾಕ್ಷ. ಅರಂ ಅರಮಣಂ ದುಃಖಂ ವಿಂದಂತಿ ಪ್ರಾಪ್ನೋತಿ ಇತಿ ಅರವಿಂದಾಹ ಜೀವಾಹ. ದುಃಖವನ್ನು ಹೊಂದುವಂತಹ ಜೀವಾತ್ಮರಲ್ಲಿ ಅಕ್ಷತೆ ಕ್ರೀಡತೆ ಇತಿ ಅರವಿಂದಾಕ್ಷ. ಆ ಜೀವಾತ್ಮರಲ್ಲಿ ಕ್ರೀಡಿಸ್ತಾ ಇರ್ತಾನೆ, ಆದ್ದರಿಂದ ಅವನು ಅರವಿಂದಾಕ್ಷ. ಮುಂದಿನ ನಾಮ ಓಂ ಪದ್ಮಗರ್ಭಾಯ ನಮಃ. ಓಂ ಭಗವಂತನನ್ನ ಪದ್ಮಗರ್ಭ ಅಂತ ಕರೀತಾರೆ. ಯಾಕೆ? ಜಗತ್ಕಾರಣಂ ಪದ್ಮಂ ಪ್ರಳಯೇ ಸೂಕ್ಷ್ಮತೆಯ ಗರ್ಭೆ ಯಸ್ಯ ಸಹ ಪದ್ಮಗರ್ಭ. ಜಗತ್ಕಾರಣವಾದಂತಹ ಪದ್ಮ ಪ್ರಳಯ ಕಾಲದಲ್ಲಿ ಸೂಕ್ಷ್ಮವಾಗಿ ಯಾರ ಗರ್ಭದಲ್ಲಿ ಇರ್ತದೋ, ಯಾರ ಗರ್ಭದಲ್ಲಿ ಪದ್ಮ ಇರ್ತದೋ ಅವನು ಪದ್ಮಗರ್ಭ. ಅಂದ್ರೆ ಯಾರು? ಪರಮಾತ್ಮ. ಜಗದಾತ್ಮಕಂ ಪದ್ಮಂ ಗೀರ್ಯತೆ ಉದ್ಗೀರ್ಯತೆ ಅನೇನ ಇತಿ ಪದ್ಮಗರ್ಭ. ಜಗದಾತ್ಮಕವಾಗಿರ್ತಕ್ಕಂತಹ ಪದ್ಮ ಯಾರಿಂದ ಹೊರಹೊಮ್ಮುತ್ತದೆಯೋ, ಯಾರ ಗರ್ಭದಿಂದ ಹೊರಗೆ ಬಂದದ್ದು, ಯಾರ ನಾಭಿಯಿಂದ ಹೊರಗೆ ಬಂದದ್ದು? ಪರಮಾತ್ಮನ ನಾಭಿಯಿಂದ ಹೊರಗೆ ಬಂದದ್ದು. ಆದ್ದರಿಂದ ಅವನು ಪದ್ಮ ಗರ್ಭ. ಅದಕ್ಕೆ ಅಲ್ಲಿ ಒಂದು ವ್ಯಾಖ್ಯಾನವನ್ನು ಮಾಡ್ತಾರಲ್ಲಿ. ಭಗವಂತ ತನ್ನಲ್ಲಿರುವಂತಹ ಜೀವಾತ್ಮರನ್ನ ಸೃಷ್ಟಿ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ, ನಿರ್ಣಯ ಮಾಡಿದಾಗ, ಅವನ ಉದರದಲ್ಲಿ ಸೂಕ್ಷ್ಮವಾದ ಉದಕ ರೂಪದಲ್ಲಿರುವ ಪ್ರಕೃತಿ ರಜೋಗುಣದಿಂದ ಪ್ರೇರಿತವಾಗಿ ವಾಯುವಿನಿಂದ ಅದು ಒಣಗಲ್ಪಟ್ಟು ಅವನ ನಾಭಿದೇಶದಿಂದ ಪದ್ಮವಾಗಿ ಅದೇ ಹೊರಹೊಮ್ಮುತ್ತದೆ. ಈ ಮಾತು ಮೈತ್ರೇಯರು ವಿದುರನಿಗೆ ಹೇಳಿದಂತಹ ಮಾತು ಭಾಗವತದ ತೃತೀಯ ಸ್ಕಂದದಲ್ಲಿ ಬರ್ತದೆ. ತಸ್ಯಾತ್ಮ ಸೂಕ್ಷ್ಮಾಭಿನಿವಿಷ್ಟ ದೃಷ್ಟೇರಂತರ್ಗತೋರ್ಥೋ ರಜಸಾತನೀಯಾನ್ ಗುಣೇನ ಕಾಲಾನುಗತೇನ ವಿದ್ಧಃ ಶುಷ್ಯಂಸ್ತದಾ ಬಿಧ್ಯತ ನಾಭಿಧೇಶಾತ್ ಅಂತ ಅಲ್ಲಿ ಹೇಳಿದ್ದಾರೆ. ವಾಯುದೇವರು ಒಣಗಿಸಿದ್ದು ಎಲ್ಲಿ ಬಂತಿದ್ರೊಳಗೆ ಅಂತ ಹೇಳಿದರೆ, ಉದಕಂ ವಾಯುನಾ ಶುಷ್ಕಂ ಭಿನ್ನಂ ಪದ್ಮಮಬುದ್ಧರೇಹೇ. ಪದ್ಮಪುರಾಣದಲ್ಲಿ ಬಂದಂತಹ ಮಾತು. ಪದ್ಮಪುರಾಣದಲ್ಲಿ ಪದ್ಮನಿಗೆ ಸಂಬಂಧಪಟ್ಟದ್ದರಲ್ಲಿ
ವಾಯುದೇವರು ಅದನ್ನು ಒಣಗಿಸಲ್ಪಟ್ಟು ಅಲ್ಲಿಂದ ಅವರು ಬರ್ತಾರೆ. ಆ ಪದ್ಮ, ಆದ್ದರಿಂದ ಅವನು ಪದ್ಮಗರ್ಭ. ಪದ್ಮ ಅಂತಂದ್ರೆ ಚತುರ್ಮುಖ. ಪದ್ಮ ಅಂದರೆ ಚತುರ್ಮುಖ ಬ್ರಹ್ಮ. ನಿನ್ನೆ ದಿವಸ ನಾವು ಅದನ್ನು ತಿಳ್ಕೊಂಡ್ವಿ. ಪದ್ಮಿ ಅಂತನ್ನೋ ಅರ್ಥದೊಳಗೆ ಪದ್ಮ ಅಂದರೆ ಚತುರ್ಮುಖ, ಗರ್ಭ ಅಂದರೆ ಪುತ್ರ, ಯಸ್ಯ ಸಹ ಪದ್ಮಗರ್ಭ. ಚತುರ್ಮುಖ ಬ್ರಹ್ಮ ಯಾರ ಮಗನೋ ಅವನು ಪದ್ಮಗರ್ಭ. ಎಲ್ಲರೂ ಭಗವಂತನ ಮಕ್ಕಳೇ ಅಲ್ಲ, ಪದ್ಮಗರ್ಭ ಅಂತಲೇ ಯಾಕೆ ಆಗ್ತಾರೆ? ಉಳಿದ ದೇವರ ಗರ್ಭ ಆಗೋದಿಲ್ಲೇನು ಅಂತ ಕೇಳಿದಕ್ಕೆ ಅಲ್ಲಿ ಹೇಳ್ತಾರೆ, ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಅಂತ ಒಂದು ಮಾತು, ಇನ್ನೊಂದು ಬ್ರಹ್ಮಣ ಪಿತರಂ ಒಂದೇ. ಇಡೀ ಜೀವರಾಶಿಗಳಿಗೆ ತಂದೆಯಾಗಿ ಇರುವಂಥವನು ಪರಮಾತ್ಮ, ಹಾಗೂ ನೇರವಾಗಿ ಪರಮಾತ್ಮನ ಮಗ ಬ್ರಹ್ಮ. ಆದ್ದರಿಂದ ಅವನನ್ನು ಪದ್ಮಗರ್ಭ ಅಂತ ಕರೀತಾ ಇದ್ದಾರೆ. ಇನ್ನು ಪದ್ಮೇನ ಚತುರ್ಮುಖೇನ, ಪದ್ಮ ಅಂದ್ರೆ ಚತುರ್ಮುಖ, ಪದ್ಮನಿಂದ ಚತುರ್ಮುಖನಿಂದ ಗೀರ್ಯತೆ ಶಬ್ದ್ಯತೆ ವಿಶೇಷತಃ ಸ್ತೂಯತೆ ಇತಿ ಯಾವತ್ ಪದ್ಮಗರ್ಭ. ಚತುರ್ಮುಖನಿಂದ ವಿಶೇಷವಾಗಿ ಸ್ತುತಿಸಲ್ಪಡುವವನು ಯಾರೋ ಅವನು ಪದ್ಮಗರ್ಭ. ಗರ್ಭ ಅನ್ನೋ ಶಬ್ದಕ್ಕೆ ಶಬ್ದ ಅಂತ ಅರ್ಥದ. ಪದ್ಮನಿಂದ ಶಬ್ದಿತನಾಗಿದ್ದವಂತವನು. ಅದಕ್ಕೆ ಬ್ರಹ್ಮದೇವರ ಮಾತು ಎಂದೂ ವ್ಯರ್ಥ ಅಲ್ಲ ಅಂತ ಹೇಳ್ತಾರೆ. ಯಾಕೆ ವ್ಯರ್ಥ ಅಲ್ಲ ಅಂತಂದ್ರೆ, ಬ್ರಹ್ಮದೇವರ ಒಂದೊಂದು ಮಾತುಗಳು ಕೂಡ ಪರಮಾತ್ಮನ ಸ್ತೋತ್ರ ರೂಪವಾಗಿಯೇ ಇರ್ತವೆ. ನ ಭಾರತಿ ಮೇಂಗ ಮೃಷೋಪಲಕ್ಷತೆ, ಭಾಗವತದ ದ್ವಿತೀಯ ಸ್ಕಂದದಲ್ಲಿ ಹೇಳಿರುವಂತಹ ಮಾತು. ಚತುರ್ಮುಖನ ಮಾತು ಎಂದಿಗೂ ವ್ಯರ್ಥ ಅಲ್ಲ ಅನ್ನೋ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ಶರೀರಭೃತೆ ನಮಃ. ಓಂ ಭಗವಂತನನ್ನ ಶರೀರಭೃತ್ ಅಂತ ಕರೀತಾ ಇದ್ದಾರೆ. ಶರೀರಭೃತ್ ಅಂದರೆ ಶರೀರಂ ಬಿಭರ್ತಿ ಇತಿ ಶರೀರಭೃತ. ಶರೀರವನ್ನು ಧರಿಸಿಕೊಂಡವನು ಯಾರೋ ಅವನು ಶರೀರಭೃತ್. ಎಂತಹ ಶರೀರ? ಪರಮಾತ್ಮನ ಶರೀರ ಎಂಥದ್ದು? ಅಪ್ರಾಕೃತವಾದ ಶರೀರ. ಅವನು ನಿಮ್ಮಂಗೆ ಶರೀರ ಇದ್ದದ್ದಲ್ಲ. ಪ್ರಕೃತಿನೇ ಮೊದಲಾಗಿರ್ತಕ್ಕಂತಹ 24 ತತ್ವಗಳನ್ನು ಧರಿಸಿಕೊಂಡವನು ಯಾರೋ ಅವನು ಶರೀರಭೃತ. 24 ತತ್ವಗಳು ಅಂತಂದ್ರೆ ಪಂಚಮಹಾಭೂತಗಳು, ಅಹಂಕಾರ ತತ್ವ, ಬುದ್ಧಿ ತತ್ವ, 11 ಇಂದ್ರಿಯಗಳು, ಶಬ್ದಾದಿ 5 ತನ್ಮಾತ್ರಗಳು, ಹೀಗೆ ಒಟ್ಟು 24 ತತ್ವಗಳು ಅಲ್ಲಿ ಇವೆ. ಅವುಗಳನ್ನು ಶರೀರವನ್ನಾಗಿ ಪಡೆದು ಅವುಗಳನ್ನು ಧಾರಣ ಮಾಡ್ತಾನೆ. ಆದ್ದರಿಂದ ಪರಮಾತ್ಮ ಶರೀರಭೃತ. ಶರೀರಮಾಕೃತಿರ್ದೇಹ ಕೂ ಪೃಥಿವೀ ಚ ಮಹಿ ತಥಾ ಇತ್ಯಭಿಧಾನೆ ಶರೀರಂ ಪೃಥ್ವಿಂ ಬಿಭರ್ತಿ ಇತಿ ಶರೀರಭೃತ. ಶರೀರ ಅನ್ನೋ ಶಬ್ದಕ್ಕೆ ಪೃಥಿವಿ ಅಂತ ಅರ್ಥ. ಈ ಪೃಥಿವಿಯನ್ನು ಧರಿಸಿಕೊಂಡವನು ಯಾರೋ ಅವನು ಶರೀರಭೃತ, ವರಾಹರೂಪಿಯಾದ ಭಗವಂತ. ಶರೀರ ಅನ್ನೋ ಶಬ್ದಕ್ಕೆ ಜಗತ್ತು ಅಂತ ಅರ್ಥ. ಶೀರ್ಯತೆ ನಿತ್ಯಮೇವೇತಿ ಸ್ಮೃತೆ ಶರೀರಂ ಜಗತ್ ಅಂದ್ರೆ ನಿತ್ಯ ಬದಲಾಗ್ತಿರ್ತದೆ. ಆದ್ದರಿಂದ ಅದಕ್ಕೆ ಶರೀರ ಅಂತ ಕರೀತಾರೆ. ನಮ್ಮ ಈ ಶರೀರವೂ ಹಾಗೆ ನಿತ್ಯ ಬದಲಾಗ್ತದೆ. ನಿನ್ನೆ ಇದ್ದಂಗೆ ಇವತ್ತಿಲ್ಲ, ಇವತ್ತಿದ್ದಂಗೆ ನಾಳೆ ಇಲ್ಲ. 10 ವರ್ಷದ ಹಿಂದೆ ನಾವು ಹಿಂಗಿದ್ದಿದ್ದಿಲ್ಲ, ಮುಂದೆ 10 ವರ್ಷದ ಮುಂದೆ ನಾವು ಹಿಂಗಿರುವುದಿಲ್ಲ. ಆದ್ದರಿಂದ ನಿತ್ಯ ಬದಲಾವಣೆ ಆಗ್ತಾ ಇರ್ತೀವಿ. ಜಗತ್ತು ಕೂಡ ಹಾಗೆ. ಜಗತ್ತು ಕೂಡ ನಿನ್ನೆ ಇದ್ದಂಗೆ ಇವತ್ತಿಲ್ಲ, ಇವತ್ತಿದ್ದಂಗೆ ನಾಳೆ ಇಲ್ಲ. ಆದ್ದರಿಂದ ಅದಕ್ಕೆ ಶರೀರ ಅಂತ ಕರೀತಾರೆ. ಬದಲಾಗುವಂತಹ ಈ ಜಗತ್ತು ಶರೀರವನ್ನ ಧಾರಣೆ ಮಾಡಿದವನು, ಎತ್ತಿ ಹಿಡಿದವನು ಯಾರೋ ಅವನು ಶರೀರಭೃತ. ಶರೀರಾಣಿ ಸ್ವಾತ್ಮನಃ ಸ್ವರೂಪಾತ್ಮಕಾನಿ ಜೀವಾತ್ಮಾನಂ ಭೌತಿಕಾನಿ ಚ ಬಿಭರ್ತಿ ಇತಿ ಶರೀರಭೃತ. ಶರೀರಗಳನ್ನು ಧರಿಸಿಕೊಂಡವನು ಯಾರೋ ಅವನು ಶರೀರಭೃತ. ಭಗವಂತ ತನ್ನ ಸ್ವರೂಪಾತ್ಮಕವಾದ ದೇಹವನ್ನು ಧರಿಸಿಕೊಂಡಂಥವನು. ತನ್ನ ಶರೀರಗಳನ್ನಷ್ಟೇ ಅಲ್ಲದೆ ಜೀವಾತ್ಮರ ಶರೀರಗಳನ್ನು ಅವನೇ ಧರಿಸಿಕೊಂಡವನು. ಈ ಶರೀರ ಕೂತದ್ದು ಎದ್ದು ನಿಂದಿರ್ತದ, ಮಲ್ಕೊಂಡದ್ದು ಎದ್ದು ನಿಂದಿರ್ತದ, ಎದ್ದು ನಿಂತದ್ದು ಮಲ್ಕೋತದ. ಇದಕ್ಕೆಲ್ಲ ಕಾರಣ ಏನು? ಪರಮಾತ್ಮ ನಮ್ಮ ಶರೀರವನ್ನು ಧಾರಣ ಮಾಡಿದ್ದರಿಂದಲೇ ಅವು ಎಲ್ಲವೂ ಸಾಧ್ಯವಾಗ್ತದೆ. ಚಲಿಸುವಂತಹ, ಚಲಿಸದೇ ಇರುವಂತಹ,
ಶರೀರಗಳನ್ನು ಭಗವಂತ ಪ್ರವೇಶ ಮಾಡಿ ಅಲ್ಲಿ ಇಂದ್ರಿಯಗಳನ್ನು ಸ್ಥಾಪಿಸಿ ಅವುಗಳಿಗೆ ಪ್ರೇರಣೆಯನ್ನು ಕೊಡ್ತಾನೆ ಅನ್ನುವುದಕ್ಕೇನೆ ಆ ವಿಷ್ಣುವಿಗೆ ಜೀವ ಅಂತ ಕರೀತಾರೆ. ವಿಷ್ಣು ಜೀವ ಇತಿ ಪ್ರೋಕ್ತಃ ಸತತಂ ಪ್ರಾಣಧಾರಣಾತ್ ಸಪ್ರವಿಶ್ಯ ಶರೀರಂ ಚ ಸ್ಥಾವರಂ ಜಂಗಮಂ ತಥಾ ಅಂತ ವಿಷ್ಣು ತತ್ವ ನಿರ್ಣಯದಲ್ಲಿ ಶ್ರೀಮದ್ ಜಯತೀರ್ಥರು ನಮಗೆ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಶರೀರಂ ಸ್ವಶರೀರವತ ವರ್ತಮಾನಾನ್ ಜೀವಾನ್ ಬಿಭರ್ತಿ ಇತಿ ಶರೀರಭೃತ. ತನ್ನ ಶರೀರದಂತಿರುವ ಜೀವಾತ್ಮರ ಶರೀರವನ್ನು ಧರಿಸಿಕೊಂಡಂಥವನು ಯಾರೋ ಅವನು ಶರೀರಭೃತ. ಸರ್ವಭೂತಗಳು ಕೂಡ ಶರೀರದಂತೆ ಭಗವಂತನಿಗೆ ಅತ್ಯಂತ ಅಧೀನವಾಗಿ ಇವೆ. ತನ್ನ ಅಧೀನವಾದದ್ದರಿಂದ ಶರೀರ ಅಂತ ಅನ್ನಬೇಕು. ಶರೀರಮಿತಿ ಚೋಚ್ಯಂತೆ ಯಸ್ಯ ವಿಷ್ಣೋರ್ ಮಹಾತ್ಮನಃ ಅಂತ ಬೃಹದಾರಣ್ಯಕ ಉಪನಿಷತ್ತು ನಮಗೆ ತೋರಿಸಿಕೊಡ್ತಾ ಇದ್ದರಿಂದ ಎಲ್ಲವೂ ಅವನ ಅಧೀನವಾದದ್ದರಿಂದ ಶರೀರ ಅಂತ ಕರಿಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಸುಂದರವಾದ ಇನ್ನೊಂದು ಅರ್ಥ. ಶರಿ ಅಂದ್ರೆ ಏನು? ಶರಿ ಅಂದ್ರೆ ಏನು? ಶರಕ್ಕೆ ಸಂಬಂಧಪಟ್ಟದ್ದು ಶರಿ, ಹೌದಲ್ರಿ? ದಂಡಕ್ಕೆ ಸಂಬಂಧಪಟ್ಟದ್ದು ದಂಡಿ, ಪದ್ಮಕ್ಕೆ ಸಂಬಂಧಪಟ್ಟದ್ದು ಪದ್ಮಿ, ಶರಕ್ಕೆ ಸಂಬಂಧಪಟ್ಟದ್ದು ಶರಿ. ಅಂದ್ರೆ ಏನು? ಶರಿ ಅಂದ್ರೆ ಏನು? ಬಾಣ. ಶರೀ ಅಮೋಘ ಶರಾನ್ ಈರಹ ಪ್ರೇರಕ ಭೃತ್ ಧಾರಕಶ್ಚ ಇತಿ ಶರೀರಭೃತ. ಅಮೋಘ ಬಾಣವನ್ನ ಪ್ರೇರಕನು ಹಾಗೂ ಧಾರಕ. ಭಗವಂತ ಏನು ಬಾಣಗಳನ್ನು ಧಾರಣ ಮಾಡ್ಯಾನ ಅವು ಅಮೋಘವಾದಂಥದ್ದು. ಮತ್ತು ಆ ಬಾಣಗಳನ್ನು ಪ್ರೇರೇಪಿಸುವವನು ಯಾರೋ ಅವನು ಶರೀರಭೃತ್. ಇನ್ನೊಂದು ಶರೀ ಶರಾಕಾರವಾನ್ ಈರಹ ಮುಖ್ಯ ಪ್ರಾಣ ತಮ್ ಬಿಭರ್ತಿ ಇತಿ ಶರೀರಭೃತ. ಶರೀ ಅಂತೇಳಂತಂದ್ರೆ ಬಾಣ. ಶರೀಯ ಆಕಾರ ಅಂದ್ರೆ ಬಾಣದ ಆಕಾರವಾಗಿ ಇರುವವನು ಯಾರೋ ಅವನು ಶರೀರ ಅಂದ್ರೆ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣ ದೇವರು ಯಾವಾಗಲೂ ಹಿಂಗೆ ನಿಂತಿರ್ತಾರೆ ದೇವರ ಮುಂದೆ. ಈ ಮುಖ್ಯ ಪ್ರಾಣ ಶರೀರ ರೂಪವಾದಂತಹ ಬಾಣದ ಆಕಾರದಲ್ಲಿ ಇರುವಂತಹ ಈರಹ ಅಂದ್ರೆ ಮುಖ್ಯ ಪ್ರಾಣ, ಅವನನ್ನ ಧಾರಣ ಮಾಡಿದವನು ಯಾರೋ ಅವನು ಶರೀರಭೃತ್. ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂತಹ ಮಾತನ್ನ ಶ್ರೀಮದ್ ಆಚಾರ್ಯರು ಹೇಳುವಾಗ ಹೇಳ್ತಾರೆ, ಪಂಚಾತ್ಮಕೋ ಮಾರುತ ಏವ ಬಾಣ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಾತ್ಮಕವಾದಂತಹ ಪಂಚ ಪ್ರಾಣರು ರಾಮದೇವರ ಬಾಣವಾಗಿ ಇದ್ದಾರಂತೆ. ರಾಮದೇವರು ಬಿಡೋ ಬಾಣ ಅಂತಂದ್ರೆ ಸ್ವಯಂ ಪ್ರಾಣದೇವರೇ. ಪ್ರಳಯ ಕಾಲೇ ಸ್ವಶೀರಾಂತಹ ಜಗತ್ ಬಿಭರ್ತಿ ಇತಿ ಶರೀರಭೃತ. ಪ್ರಳಯ ಕಾಲದಲ್ಲಿ ತನ್ನ ಶರೀರದೊಳಗೆ ಜಗತ್ತನ್ನ ಧರಿಸಿಕೊಂಡವನು ಯಾರೋ ಅವನು ಶರೀರಭೃತ ಅಂತ ಆ ಭಗವಂತನಿಗೆ ಕರಿತಾ ಇದ್ದಾರೆ ಅನ್ನುವಲ್ಲಿಗೆ ಮುಗಿಸೋಣ. ಓಂ ಅರವಿಂದಾಕ್ಷಾಯ ನಮಃ. ಓಂ ಓಂ ಪದ್ಮಗರ್ಭಾಯ ನಮಃ. ಓಂ ಓಂ ಶರೀರಭೃತೆ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮೋಸ್ತುನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷ ಶಿರೋರಬಾಹವೆ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣೇ ನಮಃ. ಇವತ್ತಿನ ದಿವಸದ ಮೊದಲನೆಯ ನಾಮ ಓಂ ಮಹರ್ದಯೇ ನಮಃ. ಓಂ ಭಗವಂತನನ್ನ ಮಹರ್ದಿಹಿ ಮಹರ್ದಿಹಿ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಮಹತಿ ವೃದ್ಧಿಹಿ ಸಮೃದ್ಧಿಹಿ ಯಸ್ಯ ಸಹ ಮಹರ್ದಿಹಿ. ಮಹತ್ವಪೂರ್ಣವಾದ ಸಮೃದ್ಧಿಯನ್ನ ಹೊಂದಿದವನು ಯಾರೋ ಅವನು ಮಹರ್ದಿಹಿ. ವೃದ್ಧಿಸ್ಯಾಷೌಧಿ ಭೇದೆ ಸಮೃದ್ಧಾವಪಿ ಯೂಷಿತೆ. ಪರಮಂ ಮಹದ್ಬ್ರಹ್ಮ ಅಂತ ವೇದ ಹೇಳಿದ ಪ್ರಕಾರ ಭಗವಂತ ಗುಣಪೂರ್ಣತ್ವ ರೂಪವಾದ ಸಮೃದ್ಧಿ ಅನ್ನೋದು ಇದು ಸರ್ವಾಧಿಕವಾದದ್ದು. ಹಿಂಗಾಗಿ ಅವನ ಸಮೃದ್ಧಿ ಇದು ಶಾಶ್ವತವಾದದ್ದು. ಸರ್ವಾಧಿಕ ಸಾರ್ವಭಾವಿಕತ್ವ, ಸ್ವಾಭಾವಿಕತ್ವ, ಶಾಶ್ವತತ್ವ ಮುಂತಾದ ಎಲ್ಲಾ ಗುಣಗಳ ಪ್ರಯುಕ್ತ
ತ್ವಾ ಅಂತ ಅನಿಸ್ಕೊಂಡಿರುವಂತಹ ಭಗವಂತನನ್ನ ಮಹರ್ದಿಹಿ ಅಂತ ಕರಿತಾ ಇದ್ದಾರೆ. ಸಜ್ಜನಾನಾಂ ಮಹತಿ ವೃದ್ಧಿ ಯಸ್ಮಾತ್ ಸಹ ಮಹರ್ದಿಹಿ. ಸಜ್ಜನರಿಗೆ ಮಹತ್ತಾದ ಸಮೃದ್ಧಿಯನ್ನ ಅನುಗ್ರಹಿಸುವವನು ಯಾರೋ ಅವನು ಮಹರ್ದಿಹಿ. ಹೆಂಗ ಸಮುದ್ರದ ವೃದ್ಧಿಗೆ ಪೂರ್ಣ ಚಂದ್ರ ಇವನು ಕಾರಣನಾಗಿರ್ತಾನೋ ಹಾಗೆ ಭಗವಂತ ಸಜ್ಜನರ ಸಮೃದ್ಧಿಗೆ ಕಾರಣನಾಗಿರುವಂಥವನು. ಶ್ರೀಮದಾಚಾರ್ಯರ ಆಜ್ಞೆಯನ್ನು ಕೊಡಿಸ್ತಾರೆ. ಸುಜನೋದದಿ ಸಮೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವಃ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮಹೆ ಅಂದ್ರೆ ಬಲೀಕೃತ ಯಜ್ಞ ಮಹೋತ್ಸವೇ ತ್ರಿವಿಕ್ರಮ ರೂಪೇಣ ಅಭಿವೃದ್ಧಿರ್ ಯಸ್ಯ ಇತಿ ವಾ ಮಹರ್ದಿಹಿ. ಬಲಿಯ ಯಜ್ಞದಲ್ಲಿ ತ್ರಿವಿಕ್ರಮ ರೂಪದಿಂದ ಅಭಿವೃದ್ಧಿ ಉಳ್ಳವನು ಯಾರೋ ಅವನು ಮಹರ್ದಿಹಿ. ಇನ್ನೊಂದು ಮಹಾನಾಂ ಉತ್ಸವಾನಾಂ ವೃದ್ಧಿ ಸಮೃದ್ಧಿ ಯಸ್ಮಾತ್ ಸಹ ಮಹರ್ದಿಹಿ. ಉತ್ಸವಗಳಿಗೆ ಸಮೃದ್ಧಿ ಬರುವಂತೆ ಅನುಗ್ರಹವನ್ನ ಮಾಡುವವನು ಯಾರೋ ಅವನು ಮಹರ್ದಿ. ಈಗ ನಮ್ಮ ದೇವಸ್ಥಾನದಲ್ಲಿ ಮೊನ್ನೆಯಿಂದ ನರಸಿಂಹ ಜಯಂತಿಯ ಉತ್ಸವ ನಡೀತಾ ಇದೆ. ಇದು ಅತ್ಯಂತ ಸಮೃದ್ಧಿಯಿಂದ ನಡಿಬೇಕು ಅಂತಂದ್ರೆ ಭಗವಂತನನ್ನ ನಾವು ಮಹರ್ದಿಹಿ ಅಂತ ಉಪಾಸನ ಮಾಡಬೇಕು. ಅವನ ಅನುಗ್ರಹದಿಂದಲೇನೆ ಅದು ಸಮೃದ್ಧಿಯಿಂದ ನಡೆಯುವಂತಹದ್ದು ಅನ್ನುವುದಕ್ಕಾಗಿ ಅವನನ್ನ ಮಹರ್ದಿಹಿ ಅಂತ ಕರಿತಾ ಇದ್ದಾರೆ. ಮುಂದಿನ ನಾಮ ಓಂ ರುದ್ಧಾಯ ನಮಃ. ಓಂ ಭಗವಂತನನ್ನ ರುದ್ಧ ಅಂತ ಕರಿತಾ ಇದ್ದಾರೆ. ಯಾಕೆ ಅಂದ್ರೆ ಋತಾನ್ ಯಥಾರ್ಥ ರೂಪಾನ್ ವೇದಾತ್ ದತ್ತ ಇತಿ ಋತದಃ. ಋತದಃ ಏವ ರುದ್ಧಃ. ರುದ್ಧ ಶಬ್ದಸ್ಯ ಅದಕ್ಕೆ ಇತ್ಯತ್ರ ಪ್ರಸಿದ್ಧಂ. ಆದ್ದರಿಂದ ಋತರೂಪೇ ತಥಾ ವೇದೆ. ವೇದಗಳನ್ನ ಧರಿಸಿಕೊಂಡಿರುವವನು ಯಾರೋ ಅವನು ರುದ್ಧ. ಇನ್ನೊಂದು ಋತಂ ಯಥಾರ್ಥ ವಿಜ್ಞಾನಂ ದತ್ತಂ ಇತಿ ಋತದಃ. ಋತಧ ಏವ ರುದ್ಧಃ. ಅಂದ್ರೆ ಯಥಾರ್ಥ ಜ್ಞಾನಕ್ಕೆ ಧಾರಕನಾಗಿರುವವನು ಯಾರೋ ಅವನು ರುದ್ಧಃ. ರುಚ್ಛಂತಿ ಜಗತ್ ತತ್ ಸಂಬಂಧಿತಯ ಭಗವಂತಮಪಿ ಅವಗಚ್ಚಂತಿ ಇತಿ ಋತಾಃ. ಯಥಾರ್ಥ ಜ್ಞಾನಿನಃ ತಾನ್ ದತ್ತ ಇತಿ ರುದ್ಧಃ. ಯಥಾರ್ಥ ಜ್ಞಾನಿಗಳ ಧಾರಕನಾಗಿರುವವನು ಯಾರೋ ಅವನು ರುದ್ಧಃ. ಇನ್ನೊಂದು ಮುಕ್ತಾತ್ಮರ ಋತಾನ್ ಮುಕ್ತಾತ್ಮಾನಃ ದತ್ತ ಇತಿ ಋತಧಃ. ಋತಧ ಏವ ರುದ್ಧಃ. ಮುಕ್ತಾತ್ಮರ ಧಾರಕನಾಗಿರುವವನು ಯಾರೋ ಅವನು ರುದ್ಧಃ. ಯಥಾರ್ಥ ಜ್ಞಾನ ರೂಪತ್ವಾತ್ ಋತಃ. ಋತಶ್ಚಾಸೌ ಧಾರಕಶ್ಚ ರುದ್ಧಃ. ಜ್ಞಾನಸ್ವರೂಪಿ ಮತ್ತು ಸರ್ವಾಧಾರಕನಾಗಿರುವವನು ಯಾರೋ ಅವನು ರುದ್ಧಃ. ರುಚ್ಛತಿ ಸರ್ವದಾ ಗಚ್ಚತಿ ಋತ್ ವಾಯು ತಂ ದತ್ತ ಇತಿ ರುದ್ಧಃ. ಸರ್ವದಾ ಸಂಚರಿಸುತ್ತಿರುವ ವಾಯುವನ್ನ ಧರಿಸಿಕೊಂಡವನು ಯಾರೋ ಅವನು ರುದ್ಧಃ. ಮುಂದಿನ ನಾಮ ಓಂ ವೃದ್ಧಾತ್ಮನೇ ನಮಃ. ಓಂ ಭಗವಂತನನ್ನ ವೃದ್ಧಾತ್ಮ ಅಂತ ಕರಿತಾ ಇದ್ದಾರೆ. ವೃದ್ಧಾತ್ಮ ಅಂತಂದ್ರೆ ವೃದ್ಧ ಸಮೃದ್ಧ ಆತ್ಮ ಸ್ವರೂಪಂ ಯಸ್ಯ ಸಹ ವೃದ್ಧಾತ್ಮ. ಗುಣ ಸಮೃದ್ಧವಾದ ಸ್ವರೂಪ ಉಳ್ಳವನು ಯಾರೋ ಅವನು ವೃದ್ಧಾತ್ಮ. ಇನ್ನು ವೃದ್ಧ ಸಮೃದ್ಧ ಆತ್ಮ ಶರೀರಂ ಸಂದೇಹ ಮನಃ ಬುದ್ಧಿರ್ವಾ ಯಸ್ಯ ಸಹ ವೃದ್ಧಾತ್ಮ. ಗುಣ ಸಮೃದ್ಧವಾದ ಶರೀರ ಅಥವಾ ಶರೀರದ ಮಧ್ಯಭಾಗ ಅಥವಾ ಮನಸ್ಸು ಅಥವಾ ಬುದ್ಧಿ ಉಳ್ಳವನು ಯಾರೋ ಅವನು ವೃದ್ಧಾತ್ಮ. ಇನ್ನು ವೃದ್ಧಾಹ ಅಂದ್ರೆ ಆತ್ಮಾನಃ ಜೀವಾಹ ಯಸ್ಮಾತ್ ಸಹ ವೃದ್ಧಾತ್ಮ. ಜೀವಾತ್ಮರು ಗುಣವೃದ್ಧರಾಗುವಂತೆ ಅನುಗ್ರಹಿಸುವವನು ಯಾರೋ ಅವನು ವೃದ್ಧಾತ್ಮ. ಬ್ರಹ್ಮವೇದ ಬ್ರಹ್ಮೈವ ಭವತಿ ಸಂಪೂಜ್ಯ ಬ್ರಾಹ್ಮಣಂ ಭಕ್ತ್ಯಾ ಶೂದ್ರೋಪಿ ಬ್ರಾಹ್ಮಣೋ ಭವೇತ್ ಅಂತ ಬೃಂಹಿತೋ ಭವತಿ ಇತ್ಯರ್ಥಃ. ವಿಷ್ಣು ತತ್ವ ನಿರ್ಣಯದ ಪ್ರಥಮ ಪರಿಚ್ಛೇದದಲ್ಲಿ ಬರುವಂತಹ ಮಾತು. ಅಂದ್ರೆ ಪರಮಬ್ರಹ್ಮನನ್ನ ತಿಳಿದವನು ಅವನ ಅನುಗ್ರಹದಿಂದ ತನ್ನ ಸ್ವಭಾವಕ್ಕೆ ಯೋಗ್ಯವಾದ ಸಮೃದ್ಧಿಯನ್ನ ಪಡೆಯುತ್ತಾನೆ ಅಂತ ಹೇಳ್ತಾ ಇದೆ.
ವೃದ್ಧಾನ್ ಗುಣತಃ ಪ್ರವೃದ್ಧಾನ್ ಸ್ವಾತ್ಮಾತ್ಮೀಯತಾ ಆದತ್ತ ಇತಿ ವೃದ್ಧಾತ್ಮ. ವೃದ್ಧೇಷು ಗುಣತಃ ಪ್ರವೃದ್ಧೇಷು ಆತ್ಮ ಮನಃ ಯಸ್ಯ ಸಹ ವೃದ್ಧಾತ್ಮ. ಗುಣತಃ ವೃದ್ಧಾನಾಂ ಆತ್ಮ ಮನಃ ಯಸ್ಯ ಸಹ ವೃದ್ಧಾತ್ಮ. ಅಂದರೆ ಗುಣಗಳಿಂದ ಪ್ರವೃದ್ಧರಾದವರನ್ನ ಸ್ವೀಕರಿಸುವವನು, ಗುಣಪ್ರವೃದ್ಧರಾದವರಲ್ಲಿ ತನ್ನ ಮನಸ್ಸು ಉಳ್ಳವನು, ಗುಣಗಳಿಂದ ಪ್ರವೃದ್ಧರಾದವರ ಮನಸ್ಸು ಯಾರಲ್ಲಿ ನೆಲೆಸುವುದೋ ಅಂಥವನು ಯಾರೋ ಅವನು ವೃದ್ಧಾತ್ಮ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಪರಿಪೂರ್ಣನಾಗಿರುವವನು, ಪರಿಪೂರ್ಣತ್ವಾತ್ ವೃದ್ಧ, ಜೀವಾತ್ಮಾನಾಂ ಇಂದ್ರಿಯದ್ವಾರ ವಿಷಯಾನ್ ಅತ್ತಿ ಇತಿ ಆತ್ಮ. ವೃದ್ಧಶ್ಚಾಸೋ ಆತ್ಮ ಚ ವೃದ್ಧಾತ್ಮ. ಪರಿಪೂರ್ಣನಾಗಿರುವವನು ಹಾಗೂ ಜೀವಾತ್ಮರ ಇಂದ್ರಿಯಗಳ ಮೂಲಕ ವಿಷಯ ಪದಾರ್ಥಗಳನ್ನು ಭೋಗಿಸುವವನು ಯಾರೋ ಅವನು ವೃದ್ಧಾತ್ಮ. ಭುಂಕ್ತೆ ಹರಿಶುಭಾನ್ ಭೋಗಾನ್ ಇಂದ್ರಿಯೇಷು ವ್ಯವಸ್ಥಿತಃ ಪೂರ್ಣಾನಂದೋಪಿ ಭಗವಾನ್ ಕ್ರೀಡೆಯಾ ಭುಂಕ್ತ ಏವತೂ. ನಾರಾಯಣ ಶ್ರುತಿ ಹೇಳ್ತದೆ, ಭಗವಂತ ಪೂರ್ಣಾನಂದನಾಗಿ ಇರುವನಾದರೂ ಕೂಡ ಕ್ರೀಡೆಯಿಂದ ಜೀವಾತ್ಮರ ಇಂದ್ರಿಯಗಳಲ್ಲಿದ್ದುಕೊಂಡು ಶುಭ ಭೋಗಗಳನ್ನ ಭೋಗಿಸುವವನು ಅನ್ನೋದಾಗಿ ನಾರಾಯಣ ಶ್ರುತಿ ನಮಗೆ ಹೇಳಿಕೊಡ್ತದೆ. ವೃದ್ಧ ಪೂರ್ಣ ವೃದ್ಧಶ್ಚಾಸೋ ಆತ್ಮ ಚ ವೃದ್ಧಾತ್ಮ. ಅಂದ್ರೆ ಅಲ್ಲಿ ಹೇಳ್ತಾರೆ ಪರಿಪೂರ್ಣನಾಗಿರುವವನು ಮತ್ತು ಎಲ್ಲವುದಕ್ಕೂ ಒಡೆಯನಾಗಿರುವವನು ಯಾರೋ ಅವನು ವೃದ್ಧಾತ್ಮ. ಇನ್ನೂ ಸಾಕಷ್ಟು ಅರ್ಥಗಳಿದ್ದಾವೆ. ನರಸಿಂಹ ಜಯಂತಿಯ ಒಂದು ವ್ಯವಸ್ಥೆಯಲ್ಲಿ ಇರುವುದರಿಂದ ಸಂಕ್ಷೇಪವಾಗಿ ಇನ್ನು 2-3 ದಿನಗಳ ವ್ಯಾಖ್ಯಾನ ಸಂಕ್ಷೇಪವಾಗಿ ಇರ್ತದೆ. ಮತ್ತೆ ಯಥಾ ಪ್ರಕಾರವಾಗಿ ವಿಸ್ತಾರವಾಗಿ ನಾವು ತಿಳಿಯೋಣ. ನಾಳೆ ಸಾಯಂಕಾಲ ನರಸಿಂಹದೇವರ ಪ್ರಾದುರ್ಭಾವ, ನಾಡದ್ದು ಚತುರ್ದಶಿ. ಒಂದು ದಿವಸ ಖಾಲಿ ಬಂದದ್ದರಿಂದ ಅವತ್ತಿನ ದಿವಸ ಬೆಳಗ್ಗೆ ಲಕ್ಷ ಪುಷ್ಪಾರ್ಚನೆ ಹಾಗೂ ಮನ್ಯು ಸೂಕ್ತ ಪುನಶ್ಚರಣ ಹೋಮ, ಸರ್ವ ಅನಿಷ್ಟ ಪರಿಹಾರಕ, ಸರ್ವ ಸಿದ್ಧಿಪ್ರದ, ವಿದ್ಯಾಪ್ರದವಾದಂತಹ ಮನ್ಯು ಸೂಕ್ತ ಪುನಶ್ಚರಣ ಹವನ. ನಾಡದ್ದು ಸಾಯಂಕಾಲ ಮೈಸೂರು ರಾಮಚಂದ್ರಾಚಾರ್ಯರ ಸಂಗೀತದ ಕಾರ್ಯಕ್ರಮ ಇರ್ತದೆ. ಹುಣ್ಣಿಮೆ ದಿವಸ ಸಾಮೂಹಿಕ ಸತ್ಯನಾರಾಯಣ ಹಾಗೂ ರಥೋತ್ಸವದ ಕಾರ್ಯಕ್ರಮಗಳಿರ್ತವೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಭಗವದ್ ಭಕ್ತರು ಶ್ರೋತೃಗಳು ಬರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತಿನ ಅನುವಾದವನ್ನು ಮುಗಿಸ್ತಾ ಇದ್ದೇನೆ. ಅಸ್ಮದ್ ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ಮಹಾಕ್ಷಾಯ ನಮಃ. ಓಂ. ಭಗವಂತನನ್ನ ಮಹಾಕ್ಷಃ ಅಂತ ಕರೀತಾರೆ. ಯಾಕೆ ಅಂದರೆ ಮಹಾಂತಿ ಅಕ್ಷಿಣಿ ಯಸ್ಯ ಸಹ ಮಹಾಕ್ಷಃ. ಮಹತ್ವಪೂರ್ಣವಾದ ಚಕ್ಷುಸ್ಸು ಉಳ್ಳವನು ಯಾರೋ ಅವನು ಮಹಾಕ್ಷಃ. ಇನ್ನೊಂದು ಮಹಾಂತಿ ಅಕ್ಷಾಣಿ ಇಂದ್ರಿಯಾಣಿ ಯಸ್ಯ ಸಹ ಮಹಾಕ್ಷಃ. ಮಹತ್ವಪೂರ್ಣವಾದ ಇಂದ್ರಿಯಗಳು ಉಳ್ಳವನು ಯಾರೋ ಅವನು ಮಹಾಕ್ಷ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಂತ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತನನ್ನು ಹೇಳುವಾಗ ಭಗವಂತನಿಗೆ ಪ್ರಾಕೃತವಾದಂತಹ ಇಂದ್ರಿಯಗಳು ಇಲ್ಲ. ತನ್ನ ಸ್ವರೂಪಕ್ಕಿಂತ ಭಿನ್ನವಾದಂತಹ ಇಂದ್ರಿಯಗಳು ಅವನಿಗೆ ಇಲ್ಲ. ಆದರೂ ಅವನು ಸರ್ವೇಂದ್ರಿಯಗಳನ್ನು, ಶಬ್ದಾದಿ ವಿಷಯಗಳನ್ನು ತಿಳಿಯಬಲ್ಲ ಅಂತ ಅವನಿಗೆ ಅಲ್ಲಿ ಹೇಳ್ತಾ ಇದ್ದಾರೆ. ಸರ್ವೇಂದ್ರಿಯಾಣಾಂ ವಿಷಯಾನ್ ವೇತ್ತಿ ಸೋಪಾಕೃತೇಂದ್ರಿಯ ಯತೋ ಯತೋ ನಿಂದ್ರಿಯ ಪ್ರೋಕ್ತಃ ಯನ್ನಿ ಭಿನ್ನೇಂದ್ರಿಯೋಥವಾ. ಭಗವಂತನನ್ನು ಈ ರೀತಿಯಾಗಿ ನಾವು ತಿಳಿದುಕೊಳ್ಳಬೇಕು. ಅಂದರೆ ತನ್ನ ಎಲ್ಲ ಇಂದ್ರಿಯಗಳು ಸ್ವಭಿನ್ನ ಸಕಲೇಂದ್ರಿಯಗಳ ಸಾಮರ್ಥ್ಯವನ್ನು ಅವು ಪಡೆದಿರ್ತವೆ. ಅಪ್ರಾಕೃತವಾಗಿದ್ದರೂ ಕೂಡ ಆ ಶಕ್ತಿಯನ್ನು ಅದು ಪಡೆದಿರ್ತದೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮಹಾಂಚಾಸೋ ಅಕ್ಷಃ ಆತ್ಮ ಚ ಮಹಾಕ್ಷಃ. ಮಹತ್ವಪೂರ್ಣವಾದ ಆತ್ಮನು ಯಾರೋ ಅವನು ಮಹಾಕ್ಷಃ. ವಿಶ್ವರೂಪಿ ಭಗವಂತನನ್ನ ಸ್ತೋತ್ರ ಮಾಡುವಾಗ ಅರ್ಜುನ ಹೇಳ್ತಾನೆ, ಕಸ್ಮಾಚ್ಚ ತೇನ ನಮರೇಯಾನ್ ಮಹಾತ್ಮನ್. ಮಹಾತ್ಮನ್ ಅಂತ ಆ ಅರ್ಜುನ ಕೃಷ್ಣನನ್ನ ಸಂಬೋಧಿಸಿದ್ದಾನೆ. ಅದೇ ರೀತಿಯಾಗಿ
ಮಹಾನ್ ಅಕ್ಷಃ ಜ್ಞಾನಂ ಯಸ್ಯ ಸಹ ಅಥವಾ ಮಹಾಶ್ಚಾಸೌ ಅಕ್ಷಶ್ಚ ಮಹಾಕ್ಷಃ ಅಕ್ಷೋ ಜ್ಞಾನೇ ಚಾತ್ಮನಿ ಅಂತ ಹೇಮಚಂದ್ರ ನಮಗೆ ತೋರಿಸಿಕೊಡ್ತದೆ. ಆದ್ದರಿಂದ ಮಹತ್ವಪೂರ್ಣವಾದ ಜ್ಞಾನ ಉಳ್ಳವನು ಅಥವಾ ಜ್ಞಾನರೂಪಿಯಾಗಿರುವವನು ಯಾರೋ ಅವನು ಮಹಾಕ್ಷಃ. ಇನ್ನು ಮಹಾನ್ ಅಕ್ಷಃ, ಅಕ್ಷಃ ಅಂತಂದರೆ ವ್ಯವಹಾರ, ಯಸ್ಯ ಸಹ ಮಹಾಕ್ಷಃ. ಮಹತ್ವಪೂರ್ಣವಾದ ವ್ಯವಹಾರ ಉಳ್ಳವನು ಯಾರೋ ಅವನು ಮಹಾಕ್ಷಃ. ಭಗವಂತ ನಡೆಸುವಂತಹ ಸೃಷ್ಟಿ ಸ್ಥಿತಿ ಲಯ ಈ ವ್ಯಾಪಾರ ಏನದ ಇವು ಎಲ್ಲದರ ವ್ಯಾಪಾರ ವ್ಯಾಪ್ತಿಯ ದೃಷ್ಟಿಯಿಂದ ಪ್ರಭಾವ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾದದ್ದರಿಂದ ಮಹತ್ವವಾದಂತಹ ವ್ಯಾಪಾರವನ್ನು ನಡೆಸುವಂಥವನು ಮಹಾಕ್ಷಃ. ಇನ್ನು ಮಹಾನ್ ಅಕ್ಷಃ, ಅಕ್ಷಃ ಅಂತಂದ್ರೆ ಚಕ್ರಕ್ಕೆ ಅಕ್ಷ ಅಂತ ಕರೀತಾರೆ. ಮಹಾನ್ ಅಕ್ಷಃ ಚಕ್ರಂ ಯಸ್ಯ ಸಹ ಮಹಾಕ್ಷಃ. ಮಹತ್ವಪೂರ್ಣವಾದ ಸುದರ್ಶನ ಚಕ್ರ ಉಳ್ಳವನು ಯಾರೋ ಅವನು ಮಹಾಕ್ಷಃ. ಶ್ರೀಮದ್ ಭಾಗವತದ ನವಮಸ್ಕಂದದಲ್ಲಿ ಅಂಬರೀಷ ರಾಜನ ಸಂರಕ್ಷಣೆಯ ಸಲುವಾಗಿ ಇಟ್ಟಂತಹ ಚಕ್ರದ ವ್ಯಾಖ್ಯಾನವನ್ನು ಮಾಡುವಾಗ ಭಾಗವತ ಇದನ್ನು ಸ್ಪಷ್ಟವಾಗಿ ನಮಗೆ ತೋರಿಸಿಕೊಡ್ತದೆ. ಪೂರ್ವಂ ಹರೇಶ್ಚಕ್ರ ಮದೋದ್ಧಿ ದುರ್ಗಾ ತಮಸ್ಥಿತ್ವ ಶ್ರೀರಿತಿ ಯಾಂ ವದಂತಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಮಹಾಕ್ಷಃ ಅಂತ ಭಗವಂತನನ್ನು ಕರೀತಾ ಇದ್ದಾರೆ. ಮುಂದಿನ ನಾಮ ಓಂ ಗರುಡಧ್ವಜಾಯ ನಮಃ. ಓಂ ಭಗವಂತನನ್ನ ಗರುಡಧ್ವಜ ಅಂತ ಕರೀತಾರೆ. ಯಾಕೆ? ಗರುಡೇನ ಧ್ವಜತಿ ಗಚ್ಚತಿ ಇತಿ ಗರುಡಧ್ವಜ. ಗರುಡನ ಮೂಲಕ ಸಂಚರಿಸುವವನು ಯಾರೋ ಅವನು ಗರುಡಧ್ವಜ. ಗರುಡಧ್ವಜ ಅಂದರೆ ಗರುಡ ವಾಹನನಾಗಿರುವ ಭಗವಂತ ಗರುಡನ ಮೂಲಕ ಸಂಚಾರ ಮಾಡ್ತಾನೆ, ಆದ್ದರಿಂದ ಅವನು ಗರುಡಧ್ವಜ. ಗರುಡ ಧ್ವಜ ಚಿಹ್ನಂ ಯಸ್ಯ ಸಹ ಗರುಡಧ್ವಜ. ಗರುಡನೇ ಚಿಹ್ನವಾಗಿ ಉಳ್ಳವನು ಯಾರು ಅವನು ಗರುಡಧ್ವಜ. ಭಗವಂತ ಗರುಡ ವಾಹನನಾಗಿರುವ ಪ್ರಯುಕ್ತ ಅವನ ವಾಹನದ ಗರುಡನು ಅವನ ಚಿಹ್ನೆಯಂತೆ ಇದ್ದ. ಇನ್ನು ಗರುಡಾಂಕೋ ಧ್ವಜ ಯಸ್ಯ ಇತಿ ಗರುಡಧ್ವಜ. ಗರುಡನ ಚಿಹ್ನೆ ಉಳ್ಳ ಧ್ವಜ ಉಳ್ಳವನು ಯಾರೋ ಅವನು ಗರುಡಧ್ವಜ. ಇನ್ನು ಗರುಡ ತದಭಿಮಾನ ವೇದ ಸಮೂಹ ಧ್ವಜ ಚಿಹ್ನಂ ಜ್ಞಾಪಯತಿ ಯಾವತ್ ಯಸ್ಯ ಸಹ ಧ್ವಜ ವೈಜಯಂತಿ ಇವ ಯಸ್ಯ ಸಹ ಗರುಡಧ್ವಜ. ಶಾಸ್ತ್ರಗಳ ಉಪನಿಷತ್ತುಗಳ ಪ್ರಕಾರ ವೇದವನ್ನ ಸರಿಯಾಗಿ ಹೇಳಬಲ್ಲಂತಹ ದೇವತೆಗಳಲ್ಲಿ ಬ್ರಹ್ಮದೇವರ ನಂತರ ಯಾರಾದರೂ ಇದ್ದಾರೆ ಅಂತಂದ್ರೆ ಅವ ಗರುಡ. ಅದಕ್ಕೆ ಅವನನ್ನು ವೈನತೇಯ ಅಂತ ಕರೀತಾರೆ. ಗರುಡನು ಅಭಿಮಾನಿಯಾಗಿ ಉಳ್ಳ ವೇದಗಳು ಜ್ಞಾಪಕವಾಗಿ ಉಳ್ಳವನು ಅಥವಾ ವಿಜಯ ಪತಾಕೆಯಂತೆ ಉಳ್ಳವನು ಯಾರೋ ಅವನು ಗರುಡಧ್ವಜ. ಗರುಡನಲ್ಲಿ ವಿಭೂತಿ ರೂಪದಿಂದ ಇರುವಂಥವನು. ಗರುಡಂ ವಿಭೂತಿ ರೂಪೇಣ ಧ್ವಜತಿ ಅಂದರೆ ಗಚ್ಚತಿ ಪ್ರವಿಶತಿ ಯಾವತ್ ಇತಿ ಗರುಡಧ್ವಜ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಾಗೆ ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ, ವೇದ ಪುರುಷ ಇತಿ ಯಮವೋವಾಚ ಏನ ವೇದಾನ್ ವೇದ ಋಗ್ವೇದಂ ಯಜುರ್ವೇದಂ ಸಾಮವೇದಂ ತಸ್ಮೈ ತಸ್ಯ ಬ್ರಹ್ಮಾರಸಃ ಅಂತ ಅಲ್ಲಿ ಹೇಳಿದೆ. ಇನ್ನು ಗರುಡಸ್ಯ ಧ್ವಜಾ ಚಿಹ್ನಾನಿ ಯಸ್ಮಾತ್ ಸಹ ಗರುಡಧ್ವಜ. ಗರುಡನ ಚಿಹ್ನೆಗಳನ್ನು ಸೃಷ್ಟಿಸುವಂಥವನು ಯಾರೋ ಅವನು ಗರುಡಧ್ವಜ. ಮುಂದಿನ ನಾಮ ಓಂ ಅತುಲಾಯ ನಮಃ. ಓಂ ಭಗವಂತನನ್ನ ಅತುಲಃ ಅತುಲಃ ಅಂತ ಕರೀತಾರೆ. ಯಾಕೆ ಅಂದರೆ ಅಸದೃಶನಾಗಿರುವವನು. ನವಿದ್ಯತೆ ತುಲ, ತುಲ ಅಂತಂದ್ರೆ ತಕಡಿ ಮಾಡೋದು. ನವಿದ್ಯತೆ ತುಲ ಸಾದೃಶ್ಯಂ ಯಸ್ಯ ಸಹ ಅತುಲಃ. ಪರಮಾತ್ಮನಿಗೆ ಸಮಾನರಾದವರು ಯಾರೂ ಇಲ್ಲ. ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಶು ತುಸ್ತೆ ಸಮಂ ಪಶ್ಯಾಮಿ. ಲಕ್ಷ್ಮೀಕಾಂತನಿಗೆ ಸಮಾನವಾದಂಥವರು ಇನ್ನೊಬ್ಬರು ಯಾರೂ ಇಲ್ಲ
ಅಂತ ನಖಸ್ತುತಿಯಲ್ಲಿ ಹೇಳಿದ್ದಾರೆ. ಲಕ್ಷ್ಮೀಕಾಂತ ಸಮಂತತೋಪಿ ವಿಕಲಯನ್ ನೈವೇಶು ತುಸ್ತೆ ಸಮಂ ಪಶ್ಯಾಮಿ. ಯಾರನ್ನೂ ನಾನು ಕಾಣ್ತಾ ಇಲ್ಲ ಅಂತ ಶ್ರೀಮದ್ ಆಚಾರ್ಯರು ಹೇಳಿದಂಥ ವಿಚಾರವನ್ನು ನಾವು ಗಮನಿಸಬೇಕು. ಆದ್ದರಿಂದ ಅತುಲ ಅಂತ ಇದು ನಮಗೆಲ್ಲರಿಗೂ ವಿದಿತವಾದಂತಹ ವಿಷಯವೇ. ಅತುಲ ಅಂತಂದರೆ ಸಮಾನರಿಲ್ಲ, ಪರಮಾತ್ಮನಿಗೆ ಸಮಾನರಾಗಲಿ ಪರಮಾತ್ಮನಿಗಿಂತ ದೊಡ್ಡವರಾಗಲಿ ಯಾರೂ ಇಲ್ಲ. ಪಾತಂ ರಸೋ ಯೋಷ್ಠಮಃ, ಅಷ್ಟಮರಸದಂತೆ ಇರುವ ನರಸಿಂಹದೇವರೇ ನಮ್ಮನ್ನು ಕಾಪಾಡ್ರಿ ಅಂತೇಳಿ ಅಲ್ಲಿ ಕೇಳ್ಯಾರ. ಅದೇ ರೀತಿಯಾಗಿ ಸರ್ವ ವಿಲಕ್ಷಣತ್ವಾತ್ ಅಹಹ ಭಗವಾನ್ ತಸ್ಯ ತುಲಾ ಸಾದೃಶ್ಯಂ ಯಸ್ಯ ಸಹ ಅತುಲಃ. ವಿಲಕ್ಷಣನಾಗಿರುವ ಪ್ರಯುಕ್ತ ಆ ಎನಿಸುವ ತನ್ನ ಸಾದೃಶ್ಯವುಳ್ಳವನು ಯಾರೋ, ಅಂದ್ರೆ ತನಗ ತಾನೇ ಸದೃಶನಾಗಿ ಇರುವವನು ಯಾರೋ ಅವನು ಅತುಲಃ. ಅತುಲ, ಅಂತಂದ್ರೆ ತನಗ ತಾನೇ, ತುಲ ಸಮಾನನಾದದ್ದರಿಂದ ಅವನು ಅತುಲಃ. ನ ವಿದ್ಯತೆ ತುಲ ಮಾನಂ ಪರಿಮಾಣಂ ಯಸ್ಯ ಸಹ ಅತುಲಃ. ಪ್ರಾಕೃತವಾದ ಪರಿಮಾಣ ಅಂದ್ರೆ ಮೆಜರ್ಮೆಂಟ್, ಇವನು ಇಷ್ಟೇ ಅಂತ ಹೇಳಲಿಕ್ಕಾಗುವುದೇ ಇಲ್ಲ ಅವನು, ಆದ್ದರಿಂದ ಅವನು ಅತುಲಃ. ಇನ್ನ ತುಲ ಸಾದೃಶ್ಯಂ ಮಾನಂ ವಾ ಅಸ್ಯ ಅಸ್ತಿ ಇತಿ ತುಲಃ. ಸಮಸ್ತ ಚರಾಚರ ಪ್ರಪಂಚ ಸಹ ನ ಭವತಿ ಇತಿ ಸರ್ವಲಕ್ಷಣತ್ವಾತ್ ಅತುಲಃ. ಸಾದೃಶ್ಯವುಳ್ಳ ಅಥವಾ ಪ್ರಾಕೃತ ಪರಿಣಾಮವುಳ್ಳ ಸಕಲ ಚೇತನಾಚೇತನಗಳಿಂದ ವಿಲಕ್ಷಣನಾಗಿರುವವನು ಯಾರೋ ಅವನು ಅತುಲಃ. ನ ತುದತಿ ವ್ಯಥತಿ ಇತಿ ಅತುಃ. ಲಾತಿ ಸರ್ವಂ ಆತ್ಮೀಯತೆಯ ಆದತ್ತ ಇತಿ ಲಹ. ಅತುಶ್ಚಾಸೌ ಲಶ್ಚ ಅತುಲಃ. ಯಾವಾಗಲೂ ವ್ಯಥೆ ಪಡುವವನಲ್ಲ ಮತ್ತು ಎಲ್ಲವನ್ನೂ ತನ್ನದನ್ನಾಗಿ ಸ್ವೀಕರಿಸುವವನು ಯಾರೋ ಅವನು ಅತುಲಃ. ಇನ್ನು ನ ತುದ್ಯಂತಿ ವ್ಯಥ್ಯಂತಿ ಇತಿ ಅತವಃ ಅಂದ್ರೆ ಜ್ಞಾನಿನಃ ಅಂತಾರೆ. ತಾನ್ ಸ್ವಭಕ್ತತೆಯ ಲಾತಿ ಆದತ್ತ ಇತಿ ಅತುಲಃ. ಯಾವುದೇ ವ್ಯಥೆಗೊಳಗಾಗದ ಜ್ಞಾನಿಗಳನ್ನ ತನ್ನ ಭಕ್ತರನ್ನಾಗಿ ಸ್ವೀಕರಿಸುವವನು ಯಾರೋ ಅವನು ಅತುಲಃ ಅಂತ ಆ ಭಗವಂತನನ್ನ ಅಲ್ಲಿ ಕರೀತಾ ಇದ್ದಾರೆ. ಓಂ ಮಹಾಕ್ಷಾಯ ನಮಃ. ಓಂ ಗರುಡಧ್ವಜಾಯ ನಮಃ. ಓಂ ಅತುಲಾಯ ನಮಃ. ಓಂ ಶರಭಾಯ ನಮಃ. ಓಂ ಭಗವಂತನನ್ನ ಶರಭಃ ಅಂತ ಕರೀತಾರೆ. ಯಾಕೆ ಅಂದರೆ ಶೃಣಾತಿ ಹಿನಸ್ತಿ ಪ್ರಲಯ ಕಾಲೇ ಸರ್ವಂ ಸಂಹರತಿ ಯಾವತ್ ಇತಿ ಶರಭಃ. ಸಂಹಾರ ಕಾಲದಲ್ಲಿ ಎಲ್ಲರನ್ನೂ ಸಂಹರಿಸುವವನು ಯಾರೋ ಅವನು ಶರಭ. ಅಥವಾ ಶೃಣಾತಿ ಸ್ಥಿತಿಕಾಲೇ ಸಜ್ಜನಾನ್ ಪೀಡಯತಃ ದುಷ್ಟಾನ್ ದಂಡಯತಿ ಇತಿ ಶರಭಃ. ಪಾಲನಾ ಕಾಲದಲ್ಲಿ ಸಜ್ಜನರಿಗೆ ತೊಂದರೆ ಕೊಡುವ ದುಷ್ಟರನ್ನ ದಂಡಿಸುವವನು ಯಾರೋ ಅವನು ಶರಭಃ. ಇನ್ನೊಂದು ಅರ್ಥ ಶೃಣಾತಿ ಇತಿ ಶರಃ ಭಾತಿ ಇತಿ ಭಃ ಶರಭಃ. ಶರಶ್ಚಾಸೋ ಭರಶ್ಚ ಶರಭಃ. ಸಂಹಾರವನ್ನ ಮಾಡುವವನು ಮತ್ತು ಪ್ರಕಾಶಿಸುವವನು ಯಾರೋ ಅವನು ಶರಭಃ. ಇದೇ ಅರ್ಥದಲ್ಲಿ ಶರ್ವಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಏನು 26ನೇ ನಾಮ ಬರ್ತದೆ ಅದನ್ನು ನಾವು ಗಮನಿಸಬೇಕಿಲ್ಲ. ಇನ್ನು ಶೀರ್ಯತೆ ಹಿಂಸ್ಯತೆ ಜೀವಾತ್ಮ ಅನೇನ ಇತಿ ಶರಂ ಅವ್ಯಕ್ತಾದಿ ತತ್ರ ಭಾತಿ ತತ್ ಭಾವಯತಿ ಪ್ರಕಾಶಯತಿ ಇತಿ ವಾ ಶರಭಃ. ಜೀವಾತ್ಮರ ಹಿಂಸೆಗೆ ಕಾರಣನಾಗಿರುವ ಅವ್ಯಕ್ತಾದಿಗಳಲ್ಲಿ ಪ್ರಕಾಶಿಸುವವನು ಅಥವಾ ಅವುಗಳು ಪ್ರಕಾಶಿಸುವಂತೆ ಮಾಡುವವನು ಯಾರೋ ಅವನು ಶರಭಃ. ಇಲ್ಲಿ ಸ್ವಲ್ಪ ಶಾಸ್ತ್ರೀಯ ವಿಚಾರವಾದ್ದರಿಂದ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇದೆ. ಅವ್ಯಕ್ತಾದಿ ತತ್ವಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಅವುಗಳ ಸುಪ್ತ ಶಕ್ತಿಯನ್ನು ಉದ್ಬೋಧನ ಮಾಡ್ತಾ ಅವುಗಳನ್ನು ಪ್ರವೇಶ ಮಾಡ್ತಾನೆ ಪರಮಾತ್ಮ. ಸರ್ವ ಲೋಕಗಳನ್ನು ಪ್ರಕಾಶ ಮಾಡುವವನು ಸೂರ್ಯ. ಅವ ಕ್ಷೇತ್ರ ಎನಿಸುವಂತಹ ಅವ್ಯಕ್ತಾದಿ ತತ್ವಗಳನ್ನು ಕ್ಷೇತ್ರಿ ಅಂತ ಭಗವಂತನನ್ನು ಕರೀತಾರೆ ಅನ್ನೋ ಮಾತು ಗೀತೆಯಲ್ಲಿ
ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಥಾ ಪ್ರಕಾಶಯೇತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. 13ನೇ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕ. ಶರೇ ಅಂಥೇಳಂತಂದ್ರೆ ತ್ರಿಪುರಾಸುರ ಸಂಹಾರಾರ್ಥಂ ರುದ್ರೇಣ ಪ್ರಯುಕ್ತೆ ಬಾಣೆ. ಶರ ಅಂತಂದ್ರೆ ಬಾಣ, ಶರೇ ಅಂತೇಳಂತಂದ್ರೆ ಬಾಣೆ, ಬಾಣದಲ್ಲಿ. ಭಾತಿ ಇತಿ ಶರಭಃ. ತ್ರಿಪುರಾಸುರನ ವರವನ್ನ ಪಡೆದು ಯಾರಿಂದಲೂ ಅವಧ್ಯನಾಗಬೇಕು ಅಂತ ಬಯಸಿದ. ರುದ್ರದೇವರ ಬಾಣದಲ್ಲಿ ತ್ರಿಪುರಾಸುರನನ್ನು ಕೊಲ್ಲುವ ಶಕ್ತಿ ಇರಲಿಲ್ಲ. ಆಗ ಪರಮಾತ್ಮ ಶರೇ, ರುದ್ರದೇವರ ಶರದಲ್ಲಿ ಪ್ರಕಾಶಮಾನವಾಗಿ ಸನ್ನಿಹಿತನಾಗಿ ಇದ್ದು ಆ ತ್ರಿಪುರಾಸುರನನ್ನ ಕೊಂದಂತವನಾದ್ದರಿಂದ ಅವನನ್ನ ಶರಭಃ ಅಂತ ಕರೀತಾ ಇದ್ದಾರೆ. ಪರಶರಾನ್ ಭಂಜಯತಿ ಇತಿ ಶರಭಃ. ಶರಭ ಭ ಅಂತಂದ್ರೆ ಸಂಹಾರ ಮಾಡುವವನು, ಶರ ಅಂದ್ರೆ ಬಾಣ. ಪರಕೀಯರ ಅಂದ್ರೆ ಶತ್ರುಗಳ ಬಾಣವನ್ನ ಖಂಡಿಸುವವನು ಯಾರೋ ಅವನು ಶರಭಃ. ಮುಂದಿನ ನಾಮ ಓಂ ಭೀಮಾಯ ನಮಃ. ಓಂ ಭಗವಂತನನ್ನ ಭೀಮಃ ಅಂತ ಕರೀತಾರೆ. ಭೀಮಸೇನ ದೇವರನ್ನ ಭೀಮ ಅಂತ ಅನ್ನುವುದನ್ನು ನಾವು ತಿಳ್ಕೊಳ್ಬಹುದು. ಪರಮಾತ್ಮನನ್ನ ಭೀಮ ಅಂತ ಯಾಕೆ ಕರೀತಾರೆ ಅಂದ್ರೆ ಬಿಭೇತ್ಯಶಾತ್ ಅಮುಕ್ತ ಜಾತಂ ವಿಶೇಷತಃ ಅಜ್ಞಾನಿ ಜಾತಂ ಇತಿ ಭೀಮಃ. ಅಮುಕ್ತರಿಗೆ, ವಿಶೇಷವಾಗಿ ಅಜ್ಞಾನಿಗಳಿಗೆ ಭಯವನ್ನ ಉಂಟು ಮಾಡುವವನು ಯಾರೋ ಅವನು ಭೀಮ. ಅಜ್ಞಾನಿಗಳಿಗೆ, ಈಗ ನಮ್ಮಲ್ಲೇ ಎಷ್ಟೋ ಜನ ಬಂದು ಹೇಳ್ತಾರೆ, ನರಸಿಂಹದೇವ್ರನ್ನ ಕಂಡ್ರೆ ನಮಗೆ ಹೆದರಿಕೆ ಬರ್ತದೆ ಅಂತ ಹೇಳ್ತಾರೆ, ಒಳಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಂತಾರೆ. ಯಾಕೆ? ಅವರು ಅಜ್ಞಾನ. ದೇವರು ಎಂದಿಗೂ ಕೆಟ್ಟದ್ದನ್ನು ಮಾಡಲಿಕ್ಕೆ ದೇವರು ಇರೋದಿಲ್ಲ. ದೇವರು ಯಾವಾಗಲೂ ಒಳ್ಳೆಯದು ಮಾಡಲಿಕ್ಕೇನೆ ಇರೋದು. ದೇವತೆಗಳು ಶನಿ ಕೆಟ್ಟ ಮಾಡಿದ ಅಂತ ಹೇಳ್ತಾರೆ. ಶನಿ ಒಬ್ಬ ದೇವತೆ, ಕೆಟ್ಟ ಮಾಡ್ಲಿಕ್ಕಿರೋರು ದೇವರು ಹೆಂಗಾಗ್ಲಿಕ್ಕೆ ಸಾಧ್ಯದ? ಒಳ್ಳೆಯದನ್ನು ಮಾಡೋವನು ಮಾತ್ರ ದೇವರು. ಆದ್ದರಿಂದ ಅವನನ್ನ ಅಜ್ಞಾನಿಗಳಿಗೆ ಭಯವನ್ನು ಉಂಟು ಮಾಡುವವನು ಯಾರೋ ಅವನು ಭೀಮ. ಇನ್ನ ಮಾ ಭೀಹಿ ನ ವಿದ್ಯತೆ ಭಯಂ ಅಭಯಂ ಭಕ್ತಾನಾಂ ವಿಶೇಷತಃ ಮುಕ್ತಾನಾಂ ಯಸ್ಮಾತ್ ಸಹ ಭೀಮಃ. ಭಕ್ತರಿಗೆ ಅಭಯವನ್ನು ಉಂಟು ಮಾಡುವವನು ಯಾರೋ ಅವನು ಭೀಮ. ಯಾರ್ಯಾರು ಭಗವಂತನನ್ನ ನಂಬುತ್ತಾರೋ ಅವರಿಗೆ ಭಯ ಅಂತ ಅನ್ನೋದು ಇಲ್ವೇ ಇಲ್ಲ. ಯಾರು ದೇವರನ್ನು ನಂಬೋದೊಂದೇ ಕಷ್ಟ. ನಮಗೆ ದೇವರನ್ನು ನಂಬಿದ್ವಿ ಅಂತ ಹೇಳಂತಂದ್ರೆ ನಮಗೆ ಯಾವ ತರಹದ ಭಯವೂ ಇರುವುದಿಲ್ಲ. ಆದ್ದರಿಂದ ತನ್ನ ಭಕ್ತರಿಗೆ ಮುಕ್ತರಿಗೆ ಅಭಯವನ್ನ ಕೊಡುವವನು ಯಾರೋ ಅವನು ಭೀಮಃ. ಇನ್ನೊಬ್ಬರಿಗೆ ಅಭಯವನ್ನ ಕೊಡ್ತಾನೆ ಅಂತಂದ್ಮೇಲೆ ಅವ ಭಯ ಪಡ್ತಾನಂತ ಅರ್ಥನು. ಮಾ ನ ವಿದ್ಯತೆ ಭೀಹಿ ಭಯಂ ಯಸ್ಯ ಸಹ ಭೀಮಃ. ಯಾರಿಗೆ ಭಯ ಅಂತನ್ನುವುದು ಇಲ್ಲವೋ ಅವನು ಭೀಮ. ಮನ್ನಾಮ ಶ್ರವಣಾದೇವ ವಿದ್ರವಂತಿ ದಿಶೋ ದಶ. ಶ್ರೀನಿವಾಸ ದೇವರು ಬಕುಲಾವತಿಗೆ ಹೇಳಿದ ಮಾತು. ಯಾರಾದರೂ ನೋಡಿ ಹೆದರಿದೇನು ಅಂತ ಆಕೆ ಕೇಳಿದಾಗ ಶ್ರೀನಿವಾಸ ದೇವರು ಹೇಳ್ತಾರೆ, ನಾನು ಯಾರಿಗೆ ಹೆದರಿಗಿಲ್ಲ, ನನ್ನ ಹೆಸರು ತಗೊಂಡ್ರೇನೆ ಭೂತಪ್ರೇತ ಪಿಶಾಚಾರಿಗಳು ದಶ ದಿಕ್ಕುಗಳಲ್ಲಿ ಓಡಿ ಹೋಗ್ತಾವೆ, ನಾನು ಯಾರಿಗೆ ಹೆದರಲಿ ಅಂತ ಕೇಳ್ತಾನೆ. ಆದ್ದರಿಂದ ಯಾರಿಗೂ ಎಂದಿಗೂ ಭಯಪಡದೆ ಇರುವವನು ಭೀಮ. ಇನ್ನೊಂದು ಭೃತಾಹ ಪೂರ್ಣಾಹ ಮಾಹ ಯಸ್ಮಿನ್ ಸಹ ಭೀಮಃ. ಮಾಹ ಅಂತಂದ್ರೆ ವಿದ್ಯೆ. ಸಕಲ ವಿದ್ಯೆಗಳನ್ನು ಪೂರ್ಣವಾಗಿ ಯಾರಲ್ಲಿ ಇವೆಯೋ ಅಂಥವನು ಭೀಮ. ಸಕಲ ವಿದ್ಯೆಗಳು ಪೂರ್ಣವಾಗಿ ಇರುವುದು ಕೇವಲ ಪರಮಾತ್ಮನಲ್ಲಿ ಮಾತ್ರ. ಹಾಗೆ ನೋಡಿದರೆ ಭೀಮಸೇನ ದೇವರಲ್ಲಿ ಇದೆ ಅಂತ ಹೇಳ್ತೇವೆ ನಾವು. ಐತರೇಯ ಉಪನಿಷತ್ತು ತನ್ನ ಒಂದು ಮಾತನ್ನ ಹೇಳ್ತದೆ, ತತ್ತೇಜತಿ ತನ್ನೇಜತಿ ತದ್ದೂರೇ ತದಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ. ಎಲ್ಲ ಕಡೆಗೂ ಎಲ್ಲ ರೀತಿಯಿಂದಲೂ ಅಭಯನಾಗಿ ಇರುವವನು, ಎಲ್ಲ ವಿದ್ಯೆಗಳನ್ನು ಧಾರಣ ಮಾಡಿದವನು ಪರಮಾತ್ಮ. ಭೀಮ ಇದ್ದಾನಲ್ಲ ಅಂತಂದ್ರೆ ಈ ಮಾತಿಗೆ ವ್ಯಾಖ್ಯಾನವನ್ನ ಮಾಡ್ತಾ ಶ್ರೀಮದ್ ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ, ಭೃತಮೋ ಭೀಮಃ ಇತ್ಯುಕ್ತೋ ವಾಚೋ ಮಾತರ ಸ್ಮೃತಾಃ ಋಗಾದ್ಯ ಇತಿಹಾಸಂಚ ಪುರಾಣಂ ಪಂಚರಾತ್ರಕಂ ಪ್ರೋಕ್ತಾ ಸಪ್ತ ಶಿವಾಸ್ತತ್ರ ಶವೋ ಭೀಮಸ್ತತಸ್ಮೃತಃ. ಭಗವಂತ ಈ ಭೀಮನಿಗಿಂತಲೂ ಅಧಿಕವಾಗಿ ವಿದ್ಯೆಗಳನ್ನು ಪಡೆದಿರುವ ಕಾರಣದಿಂದಾಗಿ ಅವನಿಗಿಂತಲೂ ಮುಖ್ಯವಾದಂತಹ ಭೀಮ ಅಂತೇಳಂತಂದ್ರೆ ಪರಮಾತ್ಮ. ಆದ್ದರಿಂದ ಅವನನ್ನ ಭೀಮಃ ಅಂತ ಕರೀತಾ ಇದ್ದಾರೆ. ಮುಂದಿನ ನಾಮ ಓಂ ಸಮಯಜ್ಞಾಯ ನಮಃ. ಓಂ ಭಗವಂತನನ್ನ
ಸಮಯಜ್ಞ ಅಂತ ಕರೀತಾರೆ. ಸಮಯಂ ವೈದಿಕಂ ಸಿದ್ಧಾಂತಂ ಜಾನಾತಿ ಇತಿ ಸಮಯಜ್ಞ. ವೈದಿಕ ಸಿದ್ಧಾಂತವನ್ನ ಬಲ್ಲವನು ಯಾರೋ ಅವನು ಸಮಯಜ್ಞ. ಸಮಯಂ ವೈದಿಕಂ ಸಿದ್ಧಾಂತಂ ಜ್ಞಾಪಯತಿ ಇತಿ ಸಮಯಜ್ಞ. ವೈದಿಕ ಸಿದ್ಧಾಂತವನ್ನ ನೆನಪಿಸಿಕೊಡುವವನು ಯಾರೋ ಅವನು ಸಮಯಜ್ಞ. ಅಂದರೆ ವೇದವ್ಯಾಸ ರೂಪದಿಂದ ಎಲ್ಲಾ ವೇದಗಳನ್ನು ರಚನೆ ಮಾಡಿ ವಿಭಾಗ ಮಾಡಿ ನಮಗ ವೈದಿಕ ಸಿದ್ಧಾಂತವನ್ನ ನೆನಪಿಸಿಕೊಡುವವನು ಯಾರೋ ಅವನು ಸಮಯಜ್ಞ. ಸಮಯಾನ್, ಸಮಯ ಅಂದ್ರೆ ಆಚಾರ ಅಂತ ಅರ್ಥ, ನಾವು ಮಾಡುವಂತಹ ಆಚಾರಗಳು. ಸಮಯಾನ್ ಆಚಾರಾನ್ ಜಾನಾತಿ ಇತಿ ಸಮಯಜ್ಞ. ಆಚಾರವನ್ನ ತಿಳಿದಂಥವನು ಯಾರೋ ಅವನು ಸಮಯಜ್ಞ. ಸಮಯಾನ್ ಶಾಸ್ತ್ರಾಣಿ ಅಂತ ಅರ್ಥ, ಶಾಸ್ತ್ರಗಳು ಅಂತ ಅರ್ಥ. ಶಾಸ್ತ್ರಾಣಿ ಜಾನಾತಿ ಇತಿ ಸಮಯಜ್ಞ, ಶಾಸ್ತ್ರಾಣಿ ಜ್ಞಾಪಯತಿ ಇತಿ ಸಮಯಜ್ಞ. ಅದೇ ರೀತಿಯಾಗಿ ಶಾಸ್ತ್ರಗಳನ್ನು ಬಲ್ಲವನು, ಶಾಸ್ತ್ರಗಳನ್ನು ತಿಳಿಸಿಕೊಡುವವನು ಯಾರೋ ಅವನು ಸಮಯಜ್ಞ. ಭಕ್ತೇಭ್ಯ ತದಭಯ ದಾನವ್ರತಂ ಜಾನಾತಿ ಇತಿ ಸಮಯಜ್ಞ. ಭಕ್ತರಿಗೆ ತಾನು ಮಾಡಿರುವ ಅಭಯದಾನ ವ್ರತವನ್ನ ಬಲ್ಲವನು ಯಾರೋ ಅವನು ಸಮಯಜ್ಞ. ಅದಕ್ಕೆ ಸತ್ಯಸಂಧ ತೀರ್ಥರು ಇದಕ್ಕೆ ಒಂದು ವಿಶಿಷ್ಟವಾದ ವ್ಯಾಖ್ಯಾನವನ್ನ ಮಾಡ್ತಾ, ಭಗವಂತನ ಒಂದು ಸಂಕಲ್ಪ ಏನು ಅಂತಂದ್ರೆ, ಶರಣಾಗತರಾದವರನ್ನ ರಕ್ಷಣೆ ಮಾಡುವುದು ನನ್ನ ಕರ್ತವ್ಯ ಅಂತ ಅವನು ಹೇಳ್ತಾನೆ. ಸಮಯಂ ಶರಣಾಗತ ರಕ್ಷಣಾಖ್ಯಂ ಸ್ವೀಯಂ ಶಪಥಂ ತತ್ರ ತತ್ರ ಜ್ಞಾಪಯತಿ ಇತಿ ಸಮಯಜ್ಞ. ರಾಮಾವತಾರದಲ್ಲಿ ವಿಭೀಷಣನಿಗೆ ಅಭಯವನ್ನ ಮಾಡಿದ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಪರಮಾತ್ಮ, ನನ್ನನ್ನ ಮೊರೆ ಹೊಕ್ಕಂತಹ ಯಾವ ಭಕ್ತರೂ ಕೂಡ ಕಷ್ಟಪಡೋದಿಲ್ಲ, ನಾನು ಅವರನ್ನು ನಂಬುತ್ತೇನೆ. ಕೃಷ್ಣಾವತಾರದಲ್ಲಿ ಗೀತೋಪದೇಶವನ್ನು ನೀಡುವಾಗ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಹೇಳ್ಕೊಳ್ತಾನೆ. ಯಾರು ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಏದೃಢಾಂ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಏನು ಯೋಗ? ಈ ರಾಮದೇವ್ ಬಾಬಾ ಮಾಡೋ ಯೋಗನ ಅದು? ಯೋಗ ಅಂತಂದ್ರೆ ಶ್ರೀಮದಾಚಾರ್ಯರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ, ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ಯಾವುದು ನನ್ನ ಕಡೆ ಇಲ್ಲೋ ಅದು ತಂದು ಕೊಡೋದು ಯೋಗ. ಕ್ಷೇಮ ಅಂತಂದ್ರೆ ಯಾವುದು? ಈ ಬೆಂಗಳೂರು ಮಂದಿ ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಕೇಳ್ತಾರಲ್ಲ, ಅದು ಅಲ್ಲ. ಕ್ಷೇಮ ಅಂತೇಳಂತಂದ್ರೆ ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ಯೋಗ ಅಂತಂದ್ರೆ ಇಲ್ಲದೆ ಇರೋದು ಬರೋದು ಯೋಗವಾದರೆ, ಇದ್ದದ್ದು ಉಳಿಯೋದು ಕೂಡ ಅಷ್ಟೇ ಮುಖ್ಯದ್ರಿ. ಇಲ್ಲದೆ ಇದ್ದದ್ದು ಬರಲಿ ಅಂತ ಅಪೇಕ್ಷೆ ಪಡೋದು ತಪ್ಪಲ್ಲ. ಇಲ್ಲದೆ ಇದ್ದದ್ದು ಬರೋದ್ರೊಳಗೆ ಇದ್ದದ್ದು ಕಳ್ಕೊಂಡ್ವಿ ಅಂತಂದ್ರೆ ಎರಡೂ ಮುಖ್ಯನೇ. ಕೃಷ್ಣ ಹೇಳ್ತಾನೆ, ನನ್ನ ಮೇಲೆ ವಿಶ್ವಾಸ ಇಡ್ರಿ ನೀವು, ನಿಮ್ಮ ಎರಡೂ ವಿಚಾರವನ್ನ ನಾನು ನೋಡ್ಕೊಳ್ತೇನೆ, ಯೋಗ ಮತ್ತು ಕ್ಷೇಮ ವಹಾಮ್ಯಹಂ ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಇದನ್ನು ಮಾತ್ರ LIC ಅವರು ತಮ್ಮ ಲೋಗೋ ಮಾಡಿಕೊಂಡಿದ್ದಾರೆ. ಅದರ ಅರ್ಥ ಅವರಿಗೆ ಗೊತ್ತದನೋ ಇಲ್ಲೋ ಗೊತ್ತಿಲ್ಲ. ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಪರಮಾತ್ಮನನ್ನು ನಂಬುತ್ತಾರೋ ಅವರ ಯೋಗ, ಅವರ ಕ್ಷೇಮ, ಇದು ಎರಡೂ ನನ್ನ ಜವಾಬ್ದಾರಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದರಿಂದ ಅವನನ್ನ ಸಮಯಜ್ಞ ಅಂತ ಅವನನ್ನು ಕರಿತಾ ಇದ್ದಾರೆ ಅಂತ ಹೇಳ್ತಾ ಮುಕ್ತಾಯ ಮಾಡೋಣ. ಓಂ ಶರಭಾಯ ನಮಃ, ಓಂ ಓಂ ಭೀಮಾಯ ನಮಃ, ಓಂ ಓಂ ಸಮಯಜ್ಞಾಯ ನಮಃ. ಓಂ ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.